ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರ್ ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮಮೃತಂ ಜಗತ್ಪಿಬತಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಸ್ಯಮಂತಕ ಮಣಿಯ ಉಪಾಖ್ಯಾನವನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಸ್ಯಮಂತಕ ಮಣಿಯ ಚರಿತ್ರೆಯನ್ನು ಶ್ರವಣ ಮಾಡಿದರೆ ದುಷ್ಕೀರ್ತಿ ಅಪಕೀರ್ತಿ ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ಆ ಸ್ಯಮಂತಕ ಮಣಿಯ ಕಥೆ ಬಹಳ ವಿಸ್ತಾರವಾದದ್ದು ಅಂತಾರೆ ಭಗವತ್ಪಾದರು. ಹಾಗಾಗಿ ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ವಿಸ್ತಾರ ಮಾಡಿ ಹೇಳಿದ್ದಾರೆ. ಆ ಮಣಿಯ ಬಗ್ಗೆ ಬಹಳ ಜನರಿಗೆ ಕಣ್ಣಿತ್ತಂತೆ. ಒಬ್ಬರಲ್ಲ ಇಬ್ಬರಲ್ಲ, ನನಗೆ ಬೇಕು ಅಂತ ಸ್ಯಮಂತಕ ಮಣಿಯ ಬಗ್ಗೆ ಬಹಳ ಜನರಿಗೆ ಕಣ್ಣಿತ್ತು ಅಂತ ಹೇಳ್ತಾರೆ. ಮತ್ತೆ ಬಂಗಾರ ಸುರಿಸ್ತದೆ ಅಂದರೆ ಯಾರಿಗಾದ್ರೂ ಕಣ್ಣು ಬೀಳೋದೇ ಅಲ್ವೇ? ಬಂಗಾರ ಸುರಿಸ್ತದೆ ಅಂತ ಸುಳ್ಳು ಹೇಳಿದನ್ನೇ ಮಣಿ ಮೇಲೆ ಕಣ್ಣು ಬೀಳ್ತದೆ. ನಿಜವಾಗ್ಲೂ ಬಂಗಾರ ಸುರಿಸುವ ಮಣಿ ಅಂದಮೇಲೆ ಕಣ್ಣು ಜಾಸ್ತಿ ಬಿದ್ದೇ ಬೀಳ್ತದೆ. ಆ ಮಣಿಯ ಬಗ್ಗೆ ಅಕ್ರೂರನಿಗೂ ಆಸೆ ಇತ್ತಂತೆ. ಆ ಮಣಿ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಇನ್ನೊಬ್ಬ ಶತಧನ್ವ ಅಂತಿದ್ದ, ಅವನಿಗೂ ಆ ಮಣಿ ನನಗೆ ಬೇಕು ಅಂತ ಅಪೇಕ್ಷೆ ಇತ್ತು. ಯಾರ ಕೈಯಲ್ಲಿ ಸೇರ್ತದೆ ಅನ್ನೋದೇ ಒಂದು ವಿಚಿತ್ರ. ಕೃಷ್ಣ ಪರಮಾತ್ಮ ಮಣಿ ನನಗೆ ಬೇಡ ಅಂತ ಹೇಳಿದ. ಸತ್ಯಭಾಮೆಯನ್ನು ಕಲ್ಯಾಣ ಮಾಡಿಕೊಂಡ. ಸತ್ಯಭಾಮ ಪರಿಣಯ ಆಯಿತು. ಶ್ರೀಕೃಷ್ಣ ಹಸ್ತಿನಾವತಿಯಲ್ಲಿರುವಾಗ ಆ ಸ್ಯಮಂತಕ ಮಣಿ ಪುನಃ ಸತ್ರಾಜಿತನ ಕಡೆ ಇದ್ದದ್ದು ಶತಧನ್ವನಿಗೆ ಬಹಳ ಅಪೇಕ್ಷೆ ಆಯಿತು ಅಂತ ಸತ್ರಾಜಿತನನ್ನೇ ಕೊಂದು ಶತಧನ್ವ ಆ ಮಣಿಯನ್ನು ಕಳ್ಳತನ ಮಾಡಿದ ಅಂತಾಯಿತು. ಕೃಷ್ಣನಿಗೆ ಹಸ್ತಿನಾವತಿಯಲ್ಲಿದ್ದಾನೆ, ಸತ್ಯಭಾಮೆ ವಿಷಯ ಮುಟ್ಟಿಸಿದ್ಲು. ಕೃಷ್ಣ ಬಂದ, ಶತಧನ್ವನನ್ನು ಅಟ್ಟಿಸ್ಕೊಂಡು ಯುದ್ಧ ಮಾಡ್ತಾನೆ. ಹರಿ ಯುದ್ಧ ಮಾಡ್ತಾನೆ, ಅವನಿಂದ ಅಟ್ಟಿಸ್ಕೊಂಡು ಹೋಗ್ತಾನೆ. ಶತಧನ್ವ ಕೈಗೆ ಸಿಕ್ಕ, ಕೃಷ್ಣನ ಕೈಗೆ ಸಿಕ್ಕ. ಯುದ್ಧ ಮಾಡಿ ಶತಧನ್ವನನ್ನು ಸಂಹಾರ ಮಾಡಿದ ಅಂತಾಯಿತು. ಆದರೂ ಆ ಮಣಿ ಪುನಃ ಶತಧನ್ವನ ಕೈಯಲ್ಲಿದೆ ಅಂದ್ಕೊಂಡಿದ್ರಂತೆ, ಅದು ಸಿಗಲೇ ಇಲ್ಲ. ಎಲ್ಲ ಒಂದು ಮಣಿ ಸಲುವಾಗಿ ಕಲಹ ಜಾಸ್ತಿ ಆಗ್ತಾ ಇರುವಾಗ ಯಾದವರಲ್ಲೆಲ್ಲ ಈ ಮಣಿ ಎಷ್ಟು ಗಲಾಟೆ ಆಗ್ತಾ ಇದೆ ಅಲ್ಲ ಅಂತ ಕುತೂಹಲ. ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಆ ಮಣಿಯನ್ನು ಕಳ್ಳತನ ಕೃಷ್ಣನೇ ಮಾಡಿದಾನೆ ಅಂತ ಬಲರಾಮನು ಅಪವಾದ ಹಾಕಿದ್ದಂತೆ. ಶ್ರೀಮಂತಿಕೆಯ ಬಗ್ಗೆ ಬಹಳ ಎಚ್ಚರ ಇರಬೇಕು ಅಂತ ಹೇಳ್ತದೆ ಪುರಾಣ. ಹೇಳ್ತದೆ, ನಮಗದರ ಎಚ್ಚರ ಇರೋದು ಕಡಿಮೆ ಅಷ್ಟೆ. ಹೇಳೋರು ಕಡಿಮೆ, ಕೇಳೋರಿಗೂ ಕಡಿಮೆ.
ಅಂತೂ ಆ ಶ್ರೀಮಂತಿಕೆ ಅನ್ನೋದು ಮನುಷ್ಯನಲ್ಲಿ ಎಷ್ಟು ಲೋಭ ತರ್ತದೆ ಎನ್ನಲಿಕ್ಕೆ ಇಂಥ ಕಥೆಗಳು. ಮಹಾನುಭಾವ ಸಾತ್ವಿಕನೇ ಆದರೂ ಸತ್ರಾಜಿತ್ ರಾಜ ಶ್ರೀಮಂತಿಕೆ ಬಂದ ಹಾಗೆ ಲೋಭದಲ್ಲಿ ವಶನಾದ ಅಂತ ಹೇಳ್ತಾರೆ. ಕೃಷ್ಣ ಅದಕ್ಕೆ ಅವನಿಗೆ ಶಾಸ್ತಿ ಮಾಡಿದ. ಕೊನೆಗೆ ಆತ ಸತ್ಯ ಹೋಗಿದ್ದ. ಬಲರಾಮನು ಕೂಡ ಕೃಷ್ಣನ ಬಗ್ಗೆ ಅನುಮಾನ ಪಟ್ಬಿಟ್ನಂತೆ. ಕೃಷ್ಣ, ಎಲ್ಲೋ ನನಗನ್ನಿಸ್ತದೆ ನೀನೇ ಪುನಃ ಮಣಿ ಕಳ್ಳತನ ಮಾಡಿದಿ ಅಂತಂದ. ಕೊನೆಗೆ ಅದು ಸೇರಿದ್ಯಾರ ಕೈಗೆ ಅಂದರೆ ಅಕ್ರೂರನ ಕೈಗೆ ಸೇರಿತ್ತಂತೆ. ಬಲರಾಮ ಅತಿ ಹೆಚ್ಚು ಕೃಷ್ಣನ ಮೇಲೆ ಸಂದೇಹ ಪಡಲಿಕ್ಕೆ ಶುರು ಮಾಡಿದಾಗ ಒಂದ್ಸಲಿ ಕೃಷ್ಣ ಸಭೆ ಸೇರಿಸಿ ಶತಧನ್ವನನ್ನು ಸಂಹಾರ ಮಾಡಿದ್ದಾದ ಮೇಲೆ ಸತ್ರಾಜಿತನು ಸತ್ತೋಗಿದ್ದ, ಅದು ವಿಷಯ ಆದಮೇಲೆ ಅಕ್ರೂರನನ್ನು ಕರೆಸಿ ಸಭೆ ಒಳಗೆ ಕೇಳಿಬಿಟ್ನಂತೆ ಕೃಷ್ಣ. ಅಕ್ರೂರ, ಮಣಿ ನಿನ್ನ ಹತ್ರ ಇದೆ ತಾನೆ, ಎಲ್ರಿಗೂ ಹೇಳಿಬಿಡು, ನನ್ನ ಅಣ್ಣ ಬಲರಾಮನು ನನ್ನ ಮೇಲೆ ಸಂಶಯ ಪಡ್ತಿದ್ದಾನೆ, ಯಾಕೆ ಸತ್ಯ ಮುಚ್ಚಿಟ್ಟಿದ್ದು ಹೇಳಿಬಿಡು ಅಂತ ಅಂದ್ಬಿಟ್ಟ. ಆವಾಗ ಅಕ್ರೂರ ತನ್ನ ಹತ್ರ ಮಣಿ ಇದ್ದದನ್ನು ತಂದು ಎಲ್ರಿಗೂ ತೋರಿಸಿ, ಮಣಿ ನನ್ನ ಹತ್ರ ಇದೆ, ಕೃಷ್ಣ ತಪ್ಪು ತಿಳಿಬೇಡ, ತಪ್ಪಾಯಿತು, ನಾನೇ ಈ ಮಣಿ ತಗೊಂಡಿದ್ದೆ ಅಂತ ಹೇಳಿಬಿಟ್ಟ. ಕೃಷ್ಣ ಆಗ ಮಣಿಯನ್ನು ಇಸುಕೊಳ್ಳಿಲ್ಲಂತೆ. ಯಾಕೆ ಅಂದರೆ ಹರಿವಂಶ ಹೇಳ್ತದೆ, ಅಕ್ರೂರ ಶ್ವಪಲ್ಕ ಅಂತನ್ನೋನ ಮಗನಂತೆ. ಶ್ವಪಲ್ಕನ ಹೆಂಡತಿ ಹೆಸರು ಗಾಂಧಿ ಅಂತ ಹೆಸರು. ಗಾಂಧಿ ಗಾಂಧಿ ಅಂತ ಕರೀತದೆ. ಸಂಸ್ಕೃತದಲ್ಲಿ ಗಾಂಧಿ ಅಂತ ಯಾಕಂದ್ರೆ ಈ ಕನ್ನಡದ ಗಾಂಧಿ ಬೇರೆ ಆಗಿದೆ. ನಮ್ಮಲ್ಲಿ ಇಲ್ಲಿ ಭಾರತ ದೇಶದವರಿಗೆ ಗಾಂಧಿ ಅಂದ ಕೂಡಲೇ ಕಿವಿ ಎಲ್ಲ ನೆಗೆದು ನಿಲ್ತದೆ. ದೇವ್ರ ಹೆಸರು ಕೇಳಿದ್ರು ಅಷ್ಟು ಕಿವಿ ಇದಾಗ್ತದೋ ಇಲ್ಲೋ ಗೊತ್ತಿಲ್ಲ. ಆ ಹೆಸರು ಕೇಳಿದ ಕೂಡಲೇ ಇದು ಹರಿವಂಶದಲ್ಲಿ ಬರುವಂಥ ಒಂದು ವಿಷಯ. ಅವಳು ಅತ್ಯಂತ ದಾನಶೂರಳಾಗಿದ್ಲು. ಅವಳಿಗೆ ಗಾಂಧಿ ಅಂತ ಯಾಕೆ ಹೆಸರು ಬಂತು ಅಂತ ವಿವರಣೆ ಕೊಡ್ತದೆ. ಗಾಂ ದದಾತೀತಿ ಗಾಂಧಿ, ಒಂದು ದಿನವೂ ಗೋದಾನ ಮಾಡದೆ ಊಟ ಮಾಡ್ತಿರ್ಲಿಲ್ಲಂತವಳು. ಆ ಕಾರಣದಿಂದ ಅವಳಿಗೆ ಗಾಂಧಿ ಅಂತ ಹೆಸರು. ಅಷ್ಟು ದಾನಶೂರಳು. ಅಂಥವಳಲ್ಲಿ ಹುಟ್ಟಿದವಳು ಅಕ್ರೂರ. ಆ ಕಾರಣದಿಂದ ಇವನಿಗೂ ಕೂಡ ತಾಯಿಯ ಗುಣ ಎಲ್ಲ ಬಂದಿತ್ತಂತೆ. ದಿನ ದಾನ ಮಾಡಬೇಕು, ಯಾಗ ಮಾಡಬೇಕು, ಯಜ್ಞ ಮಾಡಬೇಕು ಅಂತಿದ್ದ. ಅದಕ್ಕೆ ಸಂಪತ್ತು ಬಹಳ ಬೇಕಾಗ್ತಾ ಇತ್ತು. ಆಸೆ ಯಾಕೆ ಪಟ್ಟಿದ್ದ ಆ ಮಣಿಯ ಬಗ್ಗೆ ಅಕ್ರೂರ? ದೇವಭಕ್ತ ಆತ. ನನಗೆ ಸಂಪತ್ತು ಹೆಚ್ಚು ಬಂದ ಹಾಗೆ ದಾನ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಸಂಪತ್ತು ಕಡಿಮೆ ಇದ್ರೆ ದಾನಕ್ಕೆ ಮಾಡಲಿಕ್ಕೆ ಅವಕಾಶ ಆಗಲ್ಲಲ್ಲ ಅಂತ ಮಣಿಯ ಮೇಲೆ ಆಸೆ ಪಟ್ಟಿದ್ದಂತೆ. ಹೀಗೆ ಗಾಂಧಿಯ ಮಗನಾದಂಥ ಶ್ವಪಲ್ಕನ ಮಗನಾದ ಅಕ್ರೂರ ದಾನಕ್ಕೆ ಅನುಕೂಲ ಆಗಬೇಕು, ಸಂಪತ್ತು ಬರ್ತದೆ, ಅದಕ್ಕೆ ಆ ಮಣಿಯನ್ನು ಆಸೆ ಪಟ್ಟಿದ್ದೆ, ಬೇರೆ ಏನಿಲ್ಲ ಕೃಷ್ಣ, ನೀನು ಹೇಳ್ತಿದ್ದಿ, ನಿನ್ನ ಹತ್ರನೇ ಮಣಿ ತಂದು ಕೊಟ್ಟಿದ್ದೇನೆ ಅಂತ ಸಮರ್ಪಣೆ ಮಾಡಿದರೆ ಬಲರಾಮನ ಮುಖ ಇಷ್ಟ ಆಗಿತ್ತಂತ. ಪಾಪ ಸಣ್ಣ ಆಗಿತ್ತು ಬಲರಾಮನ ಮುಖ. ಅಕ್ರೂರನಿಗೆ ಕೃಷ್ಣ ಹೇಳ್ತಾನೆ, ನೀನೆಂಥ ದಾನಪತಿ ಇದ್ದಿ ಅಂತ ಗೊತ್ತಿತ್ತು, ಅದಕ್ಕೆ ನಿನ್ನ ಹತ್ರ ಮಣಿ ಇದ್ರೂ ನಾನು ಇಸ್ಕೊಳ್ಳಿಲ್ಲ ಅಂತ ಅನ್ನಂತೆ ಕೃಷ್ಣ. ಹೀಗೆ ಅಕ್ರೂರನ ತನಕ ಹೋಗಿ ಮುಟ್ತಂತೆ. ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ ಸಭೆಯೊಳಗೆ. ಮಣಿಗಳು ಅರ್ಹರ ಕೈಗೆ ಸಿಕ್ಕಾಗ ಒಳ್ಳೆ ಫಲ ಕೊಡ್ತದಂತೆ. ಯಾರು ಯಾವುದಕ್ಕೆ ಅನರ್ಹರೋ ಅವ್ರ ಕೈಗೆ ಏನಾದರೂ ಸಿಕ್ಬಿಟ್ರೆ ಕೆಟ್ಟ ಫಲ ಕೊಡ್ತದಂತೆ. ಕೆಲವು ಅಧಿಕಾರ, ಪದವಿ, ಸ್ಥಾನ ಅರ್ಹರು ಹೋಗಿ ಕುಳಿತುಕೊಂಡ್ರೆ ಚೆನ್ನಾಗಿ ಆಳ್ತಾರೆ, ಪ್ರಜೆಗಳು ಕೂಡ ಚೆನ್ನಾಗಿರ್ತಾರೆ, ಧರ್ಮದಿಂದ ಇರ್ತಾರೆ. ಅನರ್ಹರಾದವರು ಪದವಿಯಲ್ಲಿ ಬಂದು ಕುಳಿತು ಆಳ್ವಿಕೆ ನಡೆಸಿದರೆ ಅವರೇ ಹಾಳಾಗಿರ್ತಾರೆ, ಇನ್ನು ಆ ಪದವಿನೂ ಹಾಳು ಮಾಡ್ತಾರೆ, ಅವ್ರ ಕೈ ಕೆಳಗಿರುವಂಥ ಪ್ರಜೆಗಳನ್ನು ಹಾಳು ಮಾಡಿಬಿಡ್ತಾರೆ. ಇದಕ್ಕೇನು ಉದಾಹರಣೆ ಹೇಳಬೇಕಾಗಿಲ್ಲ, ದಿನ ಅನುಭವಿಸ್ತಿರ್ತೀವಿ, ಆದ್ದರಿಂದ ಅದ್ರ ವ್ಯವಸ್ಥೆ ನಮಗೆ ಗೊತ್ತೇ ಇರ್ತದೆ. ಈ ಮಾತನ್ನು ಕೃಷ್ಣ ಹೇಳಿ ಅತಿ ಹೆಚ್ಚು ದಾನಶೂರನಾದಂಥ ಅಕ್ರೂರನಿಗೆ ಅವನ ಕೈ ಸೇರಿರುವಂಥ ಮಣಿ ಅದು ಸಂತೋಷದ ಸಂಗತಿ, ಅದನ್ನೇನು ಮತ್ತೆ ನಾನು ಇಸ್ಕೊಳ್ಳಾರೆ, ಅಕ್ರೂರ ನಿನ್ನ ಕೈಯಲ್ಲೇ ಇರಲಿ ಮಣಿಯದು ಅಂತ
ಶಮಂತಕಮಣಿ ಸೂರ್ಯನ ಕೈಯಿಂದ ಬಂದದ್ದು ಸತ್ರಾಜಿತನಿಗೆ, ಸತ್ರಾಜಿತನಿಂದ ಮತ್ತೆ ಪ್ರಸೇನ ಅಪಹರಿಸ್ಕೊಂಡು ಹೋಗಿದ್ದ, ಪ್ರಸೇನ ಕುತ್ತಿಗೆ ಕಟ್ಕೊಂಡು ಹೋದ, ಸಿಂಹ ಪ್ರಸೇನನನ್ನು ಕೊಂದು ಹಾಕ್ತು, ಮಣಿ ಸೇರ್ತು ಸಿಂಹನ ಕೈಗೆ, ಸಿಂಹದ ಕೈಯಿಂದ ಕರಡಿ ಕೈಗೆ ಸೇರ್ತು, ಕರಡಿ ಕೈಯಿಂದ ಪುನಃ ಕೃಷ್ಣನ ಕೈಗೆ ಬಂತು, ಕೃಷ್ಣನ ಕೈಯಿಂದ ಸತ್ರಾಜಿತನಿಗೆ ಬಂತು, ಸತ್ರಾಜಿತನಿಂದ ಅಕ್ರೂರನಿಗೆ ಬಂತು. ಒಂದು ಮಣಿ ಕಥೆ ಇಷ್ಟಿದೆ ಅಂತ ಹರಿವಂಶ ವಿವರಣೆ ಕೊಟ್ಟಿದೆ. ಇಷ್ಟು ಕಥೆಯನ್ನು ಯಾರು ಶ್ರವಣ ಮಾಡ್ತಾರೆ, ಅದೇ ಮೊನ್ನೆ ಹೇಳಿದ್ನಲ್ಲ, ಈ ಕಥೆಯ ಕಡೆ ಲಕ್ಷಣೆ ಇರಲಿಲ್ಲ ಹೇಳುವಾಗ ಒಬ್ಬರಿಗೆ, ಅವರು ಕಥೆಯೆಲ್ಲ ಪುರಾಣ ಮುಗಿಲಿ ಅಂತ ಕಾಯ್ತಾ ಇದ್ರು. ಅವ್ರು ಯಾರ್ದೋ ಪಾಪ ಅವ್ರ ಮನೆಯಲ್ಲಿ ಪುರಾಣ ಹೇಳಿಸಿದ್ರು, ಪುರಾಣ ಮುಗಿಲಿ ಅಂತ ಮುಗಿದ ಕೂಡಲೇ ಬಂದು ಕೇಳಿದ್ರು ಆಚಾರ್ಯ, ಅಕ್ರೂರ್ನು ಹೋಗಿ ಆಯ್ತಲ್ಲ, ಈಗೆಲ್ಲಿದೆ ಮಣಿಯೋದು ಅಂತ. ಯಾವುದಾದ್ರೂ ಊರಿನಲ್ಲಿದ್ದರೆ ಅದ್ರದ್ದು ಸಂಶೋಧನೆ ಮಾಡಿ ತೆಗಿತೇವೆ ಹೇಳ್ರಿ ಅಂತ. ನಾನು ಹೇಳಿದೆ, ಇಂಥ ಮಣಿಗಳನ್ನೇ ಭಗವಂತ ಸಜ್ಜನರು ಉಪಯೋಗಕ್ಕೆ ಬರಲಿ ಅಂಥೇಳಿ ಮಾಡಿಟ್ಟಿದ್ದಾನೆ. ಅದೇ ಭಾಗವತ, ಹರಿವಂಶ, ಮಹಾಭಾರತ ಅನ್ನೋ ಮಣಿ ಅಂತ ಭಾವಿಸ್ಬೇಕಂತ. ಅವತ್ತು ಕೊಟ್ಟದ್ದು ಸೂರ್ಯ ಆಕಾಶದಲ್ಲಿ ಬೆಳಗುತ್ತಾನೆ, ಕತ್ಲೆ ಕಳೀತಾನೆ. ಇವತ್ತಿಗೂ ಕೊಟ್ಟಂತಹ ಜ್ಞಾನ ಸೂರ್ಯ ಅಂದರೆ ವೇದವ್ಯಾಸ. ವೇದವ್ಯಾಸರಿಗೆ ಜ್ಞಾನ ಸೂರ್ಯ ಅಂತ ಕರೀತಾರೆ. ಭಾಗವತದಂಥ ಮಣಿಯನ್ನು ಕಲಿಯುಗದ ಸಜ್ಜನರಿಗೆ ಕೊಟ್ಟೋಗಿದ್ದಾನೆ. ಮಹಾಭಾರತ ಅದು ಒಂದು ಮಣಿನೇ, ಹರಿವಂಶ ಇದು ಒಂದು ಮಣಿ. ಇದೆಲ್ಲ ಶಮಂತಕ ಮಣಿ ಇದ್ದ ಹಾಗೆ. ಯಾರ್ಯಾರು ಮನೆಗಳಲ್ಲಿ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಅವರಿಗೆ ಬೇಕಾದ ಅಭಿಲಾಷೆಗಳನ್ನು ಸುರಿಸಿ ಕೊಡ್ತದಂತೆ. ಹರಿವಂಶದಂಥ ಮಣಿ ಇನ್ನೇನು ಬೇಕು ಅಂತ ಕೇಳ್ತಾರೆ. ಆವಾಗ ಹೌದಾ ಆಚಾರ್ಯ, ನಾವು ಈ ಮಣಿ ಬೇಡ ಅಂದ್ವಿ ಅಂತಂತಾರೆ. ಜ್ಞಾನದ ಮಣಿ ಬೇಡ, ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಯೋಗ್ಯ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಮಣಿ ಬೇಡ, ಸಂಪಾದನೆ ಸಂಪತ್ತಿನ ಮಣಿ ಮಾತ್ರ ಬೇಕು ಅಂತಂತಾರೆ. ಧರ್ಮಸ್ಯ ಫಲಮಿಚ್ಛಂತಿ ಧರ್ಮಂ ಇಚ್ಛಂತಿ ಮಾನವಾಹ ಅಂತ ಒಂದು ಮಾತು. ಮನುಷ್ಯನ ಬುದ್ಧಿ ಹೇಗೆ ಅಂದರೆ, ಧರ್ಮ ಮಾಡು ಅಂದರೆ ಬೇಸರಿಕೆ, ಅದನ್ನು ಹೇಳೋರ್ನ ಕಂಡ್ರು ಸಿಟ್ಟು ಬರ್ತದೆ, ಮಾಡೋರ್ನ ಕಂಡ್ರು ಸಿಡಿ ಹಾಯ್ತಾನೆ. ಆದರೆ ಧರ್ಮದಿಂದ ಹಣ ಸಿಗ್ತದೆ ಅಂದರೆ ಮಾತ್ರ ಕಿವಿ ನಿಗರಿಸ್ತಾನೆ. ಅರೆ ಧರ್ಮಸ್ಯ ಫಲಮಿಚ್ಛಂತಿ ಅಂತಾರೆ. ಧರ್ಮದ ಫಲವೇ ಅರ್ಥ. ಅರ್ಥ ಅಂದರೆ ಸಂಪತ್ತು. ಎಷ್ಟೆಷ್ಟು ಧರ್ಮ ಮಾಡ್ತೇವೋ ಅಷ್ಟು ಅರ್ಥ ಲಾಭ ಆಗ್ತದೆ. ಧರ್ಮ ಬೇಡ, ಅದರ ಫಲವಾದ ಅರ್ಥ ಮಾತ್ರ ಬೇಕು ಅಂತ ಬಯಸ್ತೇವೆ ಅಂತ ವ್ಯಂಗ್ಯ ಮಾಡ್ತಾನೊಬ್ಬ ಕವಿ. ಧರ್ಮಸ್ಯ ಫಲಮಿಚ್ಛಂತಿ ಧರ್ಮಂ ನಿಚ್ಛಂತಿ ಮಾನವಾಹ. ಹಾಗೆ ಮಾಡಬಾರ್ದು ಅಂತ ಸಂದೇಶ ಕೊಡ್ತದೆ. ಲೋಭದಿಂದ ಇರಬಾರ್ದು. ಸಂಪತ್ತು ಬಂದಾಗ ಕೈ ಬಿಚ್ಚಿ ದಾನ ಕೊಡಬೇಕು. ಆ ಭಗವಂತ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ, ಅದಕ್ಕೆ ತಕ್ಕಂತೆ ನಮ್ಮನ್ನು ಸನ್ಮಾರ್ಗದಲ್ಲಿ ಸಾಗಿಸುವಂತೆ ಮಾಡ್ತಾನೆ. ಹೀಗೆಲ್ಲ ಕಥೆ ಶಮಂತಕ ಉಪಾಖ್ಯಾನದಿಂದ ತಳೆದ್ರೆ ಅದಾದ ಮೇಲೆ ಮಿತ್ರವಿಂದ ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತೊಂದು ಮಡದಿ. ಮಿತ್ರವಿಂದ ಚ ಕಾಳಿಂದಿ ಜಾಂಬವತ್ಯಥ ಪೌರವಿ ಸುಭೀಮಾ ಚ ತಥಾ ಮಾದ್ರಿ ರೌಗ್ಮಿಣೀಯ ಇಮಾನ್ ಶೃಣು. ಮಿತ್ರವಿಂದ ಅಂದರೆ ಇವರೆಲ್ಲ ಕೃಷ್ಣ ಪರಮಾತ್ಮನ ಪತ್ನಿಯರು. ಯಾಕಾದರು? ಭಗವತ್ಪಾದರು ಹೇಳ್ತಾರೆ, ಒಬ್ಬೊಬ್ಬ ಷಣ್ಮಹಿಷಿಯರಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇತ್ತಂತೆ. ಭಗವಂತನ ಸಂಕಲ್ಪ, ಲಕ್ಷ್ಮೀ ಸನ್ನಿಧಾನ ಬಂದರೆ ಮಾತ್ರ ವಿವಾಹ ಮಾಡಿಕೊಳ್ತೇನೆ ಅಂತ. ಯಾರನ್ನು ವಿವಾಹ ಮಾಡಿಕೊಂಡಿದ್ದಾನೆ? 16,100 ಜನ. ಲಕ್ಷ್ಮೀ ಸನ್ನಿಧಾನ ಬಂದಾಗ ಮಾತ್ರ ವಿವಾಹ. ಗೋಪಿಕಾ ಸ್ತ್ರೀಯರ ಸ್ಪರ್ಶ ಮಾಡಿದ್ದ, ರಾಸೋತ್ಸವ ಮಾಡಿದ್ದ, ಲಕ್ಷ್ಮೀ ಸನ್ನಿಧಾನ ಬಂದದ್ದಕ್ಕೆ ಅವರನ್ನು ಸ್ಪರ್ಶ ಮಾಡಿದ್ದಂತೆ. ಗೊಲ್ಲ ಬಾಲಕರಲ್ಲಿ, ಗೋವುಗಳಲ್ಲಿ ಲಕ್ಷ್ಮೀ ಸನ್ನಿಧಾನ ಬಂದರೆ ಮಾತ್ರ ಕೃಷ್ಣನ ಸ್ಪರ್ಶ ಆಗ್ತಿತ್ತಂತವ್ರು. ಅದನ್ನೇ ಭಾಗವತ ಹೇಳ್ತದೆ, ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಸಾಧು ತತ್ರಹಿ. ಇಂದಿರಾ ಲಕ್ಷ್ಮೀದೇವಿ ಕೃಷ್ಣ ಜನ್ಮ ಪಡೆದಾಗಲೇ ಗೊಲ್ಲ ಬಾಲಕರ ಮನೆಗಳಲ್ಲಿ ಮಣ್ಣಾಗಿ ಸೇರ್ಕೊಂಡ್ಲಂತ. ಯಾಕಂದರೆ ಕೃಷ್ಣ ಎಲ್ಲಿ ಅಂಬೆಗಾಲಿಡ್ತಾನೋ ಏನೋ ಅಂತ. ಅಂಬೆಗಾಲಿಡ್ತಾನೆ ಅಪ್ರಾಕೃತ ಚಿನ್ಮಯನಾದ ಕೃಷ್ಣ ಅಂದರೆ ಸುಮ್ಮನೆ ಭೂಮಿಯ ಮಣ್ಣಿನ ಕಣಗಳಲ್ಲಿಟ್ಟ ಅಂತಲ್ಲ,
ಇಂದಿರಾಶ್ರಯತ ಲಕ್ಷ್ಮೀ ಸನ್ನಿಹಿತಳಾಗಿದ್ಲಂತೆ. ಲತಾ ಬಳ್ಳಿಗಳಲ್ಲಿ ಸೇರಿಕೊಂಡ ಕೃಷ್ಣ. ಯಾಕೆ ಅಂದರೆ ಯಾವ ಬಳ್ಳಿಗೆ ಅಂಟುಕೊಂಡು ಕೃಷ್ಣ ಕೊಳಲ್ನಾದ ಮಾಡ್ಲಿಕ್ಕೆ ನಿಲ್ತಾನೋ ಏನೋ ಅಂತ ಬಳ್ಳಿಗಳಲ್ಲಿ ಲಕ್ಷ್ಮಿ ಸೇರಿದ್ಲಂತೆ. ಶ್ರಯತ ಇಂದಿರಾ ಸಾಧು ತತ್ರಹಿ ಎನ್ನುವ ಮಾತಿನ ಅಭಿಪ್ರಾಯ ಅದು. ಗೋಪಿಕೆಯರಲ್ಲಿಯೂ ಕೃಷ್ಣ ಸ್ಪರ್ಶಿಸುವಾಗ ಲಕ್ಷ್ಮೀ ಸನ್ನಿಧಾನ ಬಂದಿತ್ತು. ಅದನ್ನು ಭಗವತ್ಪಾದರು ಹೇಳ್ತಾರೆ, ಎಲ್ಲಿವರೆಗೂ ಲಕ್ಷ್ಮೀ ಸನ್ನಿಧಾನ ಇತ್ತೋ ಅಷ್ಟೇ ಅವರ ಸ್ಪರ್ಶ ಮಾಡಿದಾನೆ. ಆಮೇಲೆ ಅವರು ಯಾರನ್ನೂ ಸ್ಪರ್ಶ ಮಾಡಲಿಲ್ಲ, ಲಕ್ಷ್ಮೀ ಸನ್ನಿಧಾನ ಇಲ್ಲದೆ ಇದ್ದದ್ದಕ್ಕೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಪ್ರಕೃತದಲ್ಲಿ ಮಿತ್ರವಿಂದ, ವಿಂದ ಅನುವಿಂದ ಅಂತ ಇಬ್ಬರು ಅಣ್ಣ ತಮ್ಮಂದರು. ದುರ್ಯೋಧನ ಆ ವಿಂದಾನುವಿಂದರನ್ನ ತನ್ನ ಭೃತ್ಯರನ್ನು ಮಾಡಿಕೊಂಡ. ಭಾರೀ ಸಖ್ಯ ಬೆಳೆಸಿದ ಅವ್ರ ಜೊತೆಗೆ. ಬೆಳೆಸಿದ ಕಾರಣ ಏನು ಅಂದರೆ ಮಿತ್ರವಿಂದೆ ಬಹಳ ಸುಂದರಿಯಾಗಿದ್ಲಂತೆ. ದುರ್ಯೋಧನ ಇಂಥವೆಲ್ಲ ಭಾರಿ ಹೊಂಚಾಕಿರ್ತಿದ್ದ ಮೊದಲೇ. ಬಹಳ ದೊಡ್ಡ ರಾಜರು. ಮಿತ್ರಾನುವಿಂದರು ಶ್ರೀಮಂತರಿದ್ದರು. ಮಿತ್ರ ಮತ್ತು ಅನುವಿಂದರಿಬ್ಬರು. ಅವರ ತಂಗಿಯನ್ನು ನನಗೇ ಕೊಟ್ಟು ವಿವಾಹ ಮಾಡಲಿ ಅಂತ ಆಸೆ ಪಟ್ಬಿಟ್ಟ. ಕೃಷ್ಣ ಆ ವಿಂದಾನುವಿಂದರು ಸ್ವಯಂವರ ಏರ್ಪಾಟ್ ಮಾಡಲಿ, ನಾನೇ ಹೋಗಿ ಮಿತ್ರವಿಂದೆಯನ್ನು ಕರ್ಕೊಂಡು ಬರ್ತೇನೆ ಅಂತಂದ. ಸ್ವಯಂವರ ಏರ್ಪಾಟ್ ಮಾಡಿದ್ರಂತೆ. ದುರ್ಯೋಧನ ಬಂದ, ದುಶ್ಯಾಸನ ಬಂದ, ಇನ್ನಿತರ ರಾಜರುಗಳು ಸೇರಿದ್ರು. ಸ್ವಯಂವರ ಅಂತಂದಾಗ ಅವರವರ ಪರಾಕ್ರಮ ಪ್ರದರ್ಶನ ಆಗಲೇಬೇಕು. ಕೃಷ್ಣನು ಆ ವಿಂದಾನುವಿಂದರ ಜೊತೆಗೆ ತನ್ನ ಶೌರ್ಯವನ್ನು ತೋರಿಸಿ ದುರ್ಯೋಧನಾದಿಗಳನ್ನು ಸೋಲಿಸಿ ಮಿತ್ರವಿಂದೆಯನ್ನು ತನ್ನವಳನ್ನು ಮಾಡಿಕೊಂಡಂತೆ. ಇಂಥ ಅದ್ಭುತವಾದ ಕಥೆ. ಮಿತ್ರಾನುವಿಂದರು ಮಿತ್ರ ಮತ್ತು ವಿಂದ ಅನುವಿಂದರಿಬ್ಬರು ಕೂಡ ಮಿತ್ರವಿಂದೆಯನ್ನು ಏನೂ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೋತರಾದ್ದರಿಂದ ವಿವಾಹ ಮಾಡಿಕೊಳ್ಳಲೇಬೇಕಾಯಿತು ಕೃಷ್ಣನಿಗೆ. ಇನ್ನೊಬ್ಬಳು ಲಕ್ಷಣ ಅಂತ ಮತ್ತೊಬ್ಬಳಿದ್ಲು. ಲಕ್ಷ್ಮಣ ಅಂತ ಹರಿವಂಶದಲ್ಲಿ ಮುದ್ರಣ ಆಗಿದೆ. ಲಕ್ಷ್ಮಣ ಅಂದರೆ ಈ ಲಕ್ಷಣಾದೇವಿ ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರಳು. ಅವಳ ಸ್ವಯಂವರದ ವಿವರಣೆ ಕೊಡ್ತಾರೆ. ಬಿಲ್ಲಿನ ಅಂದರೆ ಈ ದ್ರೌಪದಿ ಸ್ವಯಂವರದೊಳಗೆ ಮತ್ಸ್ಯಯಂತ್ರ ಭೇದನೆ ಮಾಡಬೇಕು ಅಂತ ಇಟ್ಟಿದ್ರಲ್ಲ, ಹಾಗೆ ಲಕ್ಷಣ ಸ್ವಯಂವರದೊಳಗೂ ಮತ್ಸ್ಯಯಂತ್ರ ಭೇದನೆ ಇಟ್ಟಿದ್ರಂತೆ. ವ್ಯತ್ಯಾಸ ಏನು ಅಂತ ಭಗವತ್ಪಾದರು ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅರ್ಜುನ ಬಿಲ್ಲಿಗೇನೋ ಬಾಣ ಹೂಡಿದ. ಅಲ್ಲಿ 5 ಬಾಣ ಇಟ್ಟಿದ್ರಂತೆ. ಬಿಲ್ಲಿಗೆ ಬಾಣ ಹೂಡಬೇಕು. ಆ ಹೂಡಿದಂಥ ಬಾಣವನ್ನು ಮೇಲ್ಗಡೆ ಮುಖ ಮಾಡಿ ನೋಡಿ ಮತ್ಸ್ಯದ ಯಂತ್ರಕ್ಕೆ ಗುರಿ ಇಡಬೇಕು ಅಂತ ಹಾಗಿಲ್ಲ. ಕೆಳಗಡೆ ನೀರಿನಲ್ಲಿ ನೋಡಬೇಕು. ನೀರಿನಲ್ಲಿ ಆ ಪ್ರತಿಬಿಂಬ ಬೀಳ್ತಿರ್ತದೆ, ಮತ್ಸ್ಯಯಂತ್ರದ ಪ್ರತಿಬಿಂಬ. ನೀರಿನಲ್ಲಿ ನೋಡಬೇಕು. ಬಿಲ್ಲಿಗೆ ಹೂಡಿದ ಬಾಣವನ್ನು ಆ ಗುರಿಯಲ್ಲಿ ನೋಡಿ ಮೇಲೆ ಬಿಡಬೇಕು. ಲಕ್ಷಣ ಸ್ವಯಂವರದಲ್ಲಿ ಏನಾಗಿದೆ, ಮೇಲ್ಗಡೆ ಇಟ್ಟಂತಹ ಮತ್ಸ್ಯಯಂತ್ರ ನೀರಿನಲ್ಲಿ ಪ್ರತಿಬಿಂಬ ಕಾಣ್ತಾ ಇದೆ, ಆದರೆ ಅಲ್ಲೇ ನೋಡಿ ಹಾಗೆ ಬಿಡೋ ಹಾಗಿಲ್ಲಂತೆ. ಬಿಟ್ಟರೆ ಅದು ಯಂತ್ರಕ್ಕೆ ಮಾತ್ರ ಬಡಿತದೆ, ಯಂತ್ರದೊಳಗಿರುವ ಮತ್ಸ್ಯಕ್ಕೆ ಬಡಿತಿರಲಿಲ್ಲ. ಯಾಕೆ ಅಂದರೆ ಮೇಲ್ಭಾಗದಲ್ಲಿ ಆ ಬಾಣ ಮೇಲ್ ಹೋಗಿ ತಿರುಗಿ ಬಂದು ಯಂತ್ರದ ಒಳಗಿರುವಂಥ ಮತ್ಸ್ಯಕ್ಕೆ ಬಡಿಬೇಕಿತ್ತಂತ. ಇದು ಅರ್ಜುನ ಅಂದ, ನನಗೂ ಕಷ್ಟ ಇದೆ ಇದು ಅಂತಂದಿದ್ದಂತ. ಅದಕ್ಕೆ ಕೃಷ್ಣ ಅರ್ಜುನನಿಗೂ ತೋರಿಸಿದ, ನೀನೇನೋ ದ್ರೌಪದಿ ಸ್ವಯಂವರದಲ್ಲಿ ಭಾರೀ ಅಂತ ಪ್ರಾವೀಣ್ಯ ತೋರಿಸ್ತಿ, ನಾನು ನೋಡಿ ಹ್ಯಾಗೆ ಮಾಡಿದ್ದೇನೆ ಅಂತ. ಆ ನೀರಿನಲ್ಲಿ ನೋಡ್ತಾ ಬಿಲ್ಲಿಗೆ ಬಾಣ ಹೂಡಿ ಗುರಿಯನ್ನು ನೋಡ್ತಾ ನೋಡ್ತಾ ಶ್ರೀಕೃಷ್ಣ ಒಂದು ಬಾಣ ಬಿಟ್ಟನಂತೆ ಮೇಲೆ ಯಂತ್ರಕ್ಕೆ. ಆ ಬಾಣ ಯಂತ್ರ ದಾಟಿ ಮೇಲೆ ಹೋಗಿ ಪುನಃ ತಿರುಗಿ ಕೆಳಗೆ ಬಂದು ಯಂತ್ರದ ಮಧ್ಯದಲ್ಲಿದ್ದ ಮತ್ಸ್ಯಕ್ಕೆ ಬಡಿತಂತೆ. ಆಶ್ಚರ್ಯ ಆಯಿತು. ಲಕ್ಷಣ ಸ್ವಯಂವರದೊಳಗೆ ಹೀಗೊಂದು ಚಾಣಾಕ್ಷತೆಯನ್ನು ಕೃಷ್ಣ ಮೆರೆದ, ಕಲ್ಯಾಣ ಮಾಡಿಕೊಂಡ ಲಕ್ಷಣಾಳನ್ನ ಅಂತ ಕಥೆ. ನೀಲ ಅಂತ ಇನ್ನೊಬ್ಳಿದ್ಲು. ನೀಲೆಯ ಕಥೆ 2 ಬಾರಿ ಬರ್ತದೆ. ನೀಳ ಸ್ವಯಂವರ ಅಂದರೆ 7 ಎತ್ತುಗಳನ್ನು ಇಟ್ಟಿದ್ದಂತೊಬ್ಬ ಕುಂಭ ಅಂತ. ಯಶೋದೆಗೆ ಸಹೋದರ ಅಂತ ಹೇಳಿ ಹೇಳ್ತಾರೆ. ಇವನು ಕುಂಭ ಅಂತ ಹೆಸರು. ಆ ಯಶೋದೆಯ ಸಹೋದರನಾದವನು ನೀಳೆಯನ್ನು ಮಗಳನ್ನಾಗಿ ಪಡೆದಿದ್ದಾನೆ.
ಲಕ್ಷ್ಮೀ ವಿಶೇಷ ಸನ್ನಿಧಾನ. ಕೃಷ್ಣನ ಕಲ್ಯಾಣ ಮಾಡಿ ದಾನ ಮಾಡಬೇಕು, ಅವನ ವಿವಾಹ ಮಾಡಿಕೊಳ್ಬೇಕು ಅಂತ ಅವಳು ಹಿಂದಿನ ಜನ್ಮದಿಂದ ತಪಸ್ಸು ಮಾಡಿದ್ಳು. ಅವಳಿಗೆ ಏನು ಅಪೇಕ್ಷೆ ಅಂದರೆ ಎಲ್ಲರಿಗಿಂತ ಮೊದಲೇ ನನ್ನನ್ನು ಕೃಷ್ಣ ಮದುವೆ ಮಾಡಿಕೊಳ್ಳಿ ಅಂತ. ಬರೀ ಎಲ್ಲರಿಗಿಂತ ಅಲ್ಲ, ಉಪನಯನಕ್ಕಿಂತ ಮೊದಲು ಅಂತ ಭಗವತ್ಪಾದರು ಹೇಳ್ತಾರೆ. ಏನೇನೋ ಆಸೆ ಪಟ್ಟಿರ್ತಾರೆ ಭಕ್ತರು, ಅದನ್ನು ಹೇಳಿದರೆ ನಗು ಬರ್ತದೆ. ಭಗವತ್ಪಾದರು ಇದನ್ನೆಲ್ಲ ಚರಿತ್ರೆಗಳನ್ನು ವರ್ಣಿಸಿದ್ದಾರೆ. ಉಪನಯನ ಮಾಡಿಕೊಂಡದ್ದು ಕೃಷ್ಣ ಕಂಸನ ಸಂಹಾರ ಆದ ಮೇಲೆ ವಸುದೇವ ದೇವಕಿಯರನ್ನ ಬಂಧಿ ಖಾನೆಯಿಂದ ಬಿಡಿಸಿ ಉಪನಯನ ಮಾಡಿಕೊಂಡ ಅಂತ ಕಥೆ ಬರ್ತದೆ. ನೀಲೆಯನ ವಿವಾಹ ಆ ಉಪನಯನಕ್ಕಿಂತ ಮೊದಲೇ ಮಾಡ್ಕೊಂಡಿದ್ದಂತ ಒಂದ್ಸಲಿ. ಹೇಗೆ ಮಾಡ್ಕೊಂಡಿದ್ದ ಅಂದರೆ 7 ಎತ್ತುಗಳನ್ನು ಇಟ್ಟಿದ್ದಂತ ಅವರಪ್ಪ. ಅದನ್ನು ಹಗ್ಗ ಒಟ್ಟಿಗೆ ಬಿಚ್ಚಿ ಬಿಡ್ತಿದ್ದ. ಆ 7 ಎತ್ತು ಓಡಬೇಕು, ಅದ್ರ ಹಿಂದೆ ಓಡಬೇಕು. ಒಟ್ಟಿಗೆ ಆ 7 ಎತ್ತಿನ ಹಗ್ಗ ಹಿಡಿದು ಕಟ್ಟಿ ನಿಲ್ಲಿಸಿ ತಂದು ಒಪ್ಪಿಸಿದ್ರೆ ಮಾತ್ರ ನೀಲೇನು ಮದುವೆ ಮಾಡ್ಕೊಳ್ತೀನಿ ಅಂತ. ಉಳಿದವರೆಲ್ಲ ಬೈದೇ ಹೋಗಿದ್ರಂತೆ, ನಿನ್ನ ಮಗಳೂ ಬೇಡ, ಆ 7 ಎತ್ತೂ ಬೇಡ, ನಮಗೆ ಯಾಕೆ ಬೇಕು ಮಾರಾಯ ಅಂತಿದ್ರು. ಕ್ಷತ್ರಿಯರಿಗೆಲ್ಲ ಇವೆಲ್ಲ ಹಿಂದಿನ ಕಾಲದಲ್ಲಿ ಇಂಥ ಸ್ವಯಂವರದಲ್ಲಿ ಕ್ಷತ್ರಿಯರ ಪೌರುಷದ ಮೇಲೆ ಪರೀಕ್ಷೆ ಆದ್ದರಿಂದ ಒಪ್ಕೊಳ್ತಾ ಇತ್ತು. ಕೃಷ್ಣ ಹೋದ, 7 ಎತ್ತುಗಳನ್ನು ಗಟ್ಟಿ ಹಿಡಿದು ಕಟ್ಟಿ ಅವುಗಳ ಕುಂಭಸ್ಥಳದಲ್ಲಿ ಏಟ್ ಹಾಕಿ, ಆ ಡುಬ್ಬದ ಮೇಲೆ ಏಟ್ ಹಾಕಿ ಅವುಗಳನ್ನು ಕೊಂದಿದ್ನಂತೆ. ಹಾಗಾಗಿ ಕೃಷ್ಣನಿಗೆ ಅದೆಲ್ಲ ಏನು ಸಾಮಾನ್ಯ, ಅವುಗಳು ಅಸುರರೇ, ಒಂದು ರೂಪದಲ್ಲಿ ಅಸುರರೇ ಅಂತ ಹೇಳಿದ್ದಾರೆ. ಇನ್ನೊಬ್ಬ ನಗ್ನಜಿತ್ ಅಂತಿದ್ದ. ಇದೇ ನೀಳೆ ಇನ್ನೊಂದು ರೂಪದಿಂದ ನಗ್ನಜಿತನ ಮಗಳಾಗಿದ್ಲು. ಅಲ್ಲಿಯೂ ಪುನಃ 7 ಎತ್ತುಗಳನ್ನು ಇಟ್ಟಿದ್ದ. ಅವನು ಹೀಗೆ ಸ್ವಯಂವರ ಮಾಡಿದ. ಅಲ್ಲಿ 7 ಎತ್ತುಗಳನ್ನು ಕೃಷ್ಣ ಸಂಹಾರ ಮಾಡಿ ಅವಳನ್ನು ವಿವಾಹ ಮಾಡಿಕೊಂಡ. ಅವಳೇನು ಹಾಗೆ ಆಸೆ ಪಟ್ಟಿರಲಿಲ್ಲ ಉಪನಯನಕ್ಕಿಂತ ಮೊದಲು ಅಂತ. ಹೀಗಾಗಿ ಆಮೇಲೆ ವಿವಾಹ ಮಾಡಿಕೊಂಡ. ಭಗವತ್ಪಾದರು ಹೇಳ್ತಾರೆ, ಆ ನೀಳೆ ಒಳಗೆ ಈ ನೀಳೆ ಐಕ್ಯ ಹೊಂದಿದ್ಬಿಟ್ಲಂತ. ಹಾಗಾಗಿ ಅಲ್ಲಿ ಇದ್ದದ್ದು 6 ಜನ ಆದ್ದರಿಂದ ಷಣ್ಮಹಿಷಿಯರು, 7ನೇ ಅವಳಿಗೆ ಅವಕಾಶ ಇರಲಿಲ್ಲ. ಅವಳು ಇವಳು ಒಂದೇ, ಆದರೆ ರೂಪ 2 ಆಗಿತ್ತು ಅಂತ ಭಗವತ್ಪಾದರು ಹೇಳ್ತಾರೆ. ಅಂತೂ ವಿವಾಹ ಮಾಡಿಕೊಂಡದ್ದು ಇಬ್ಬರನ್ನ ಅಂತ ಮೇಲ್ನೋಟಕ್ಕೆ, ಒಂದಾದದ್ದಕ್ಕೆ ಅವಳು 6 ಆದ್ಲು ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಕಾಳಿಂದಿಯ ಸ್ವಯಂವರ ಬಹಳ ಅದ್ಭುತ. ಅದು ಒಂದು ವಿಷಯ ಕೇಳಿದ್ವಿ. ಜಾಂಬವತಿಯ ಪರಿಣಯ ಆಯಿತು, ನೀಳಾ ಪರಿಣಯ ಆಯಿತು, ಮಿತ್ರವಿಂದ ಪರಿಣಯ ಆಯಿತು, ಆಮೇಲೆ ಸತ್ಯಭಾಮ ಪರಿಣಯ ಕೇಳಿದ್ವಿ, ರುಕ್ಮಿಣಿ ಪರಿಣಯ, 16,100 ಜನರ ಪರಿಣಯ, ಇದೇ ಮಿತ್ರವಿಂದ ಲಕ್ಷಣ. ಭದ್ರ ಅಂತ ಮತ್ತೊಬ್ಬಳಿದ್ಲು, ಅವಳು ಕೂಡ ಹೀಗೆ ಸ್ವಯಂವರದೊಳಗೆ ಕೃಷ್ಣ ಶೌರ್ಯ ಮೆರೆದು ಕಲ್ಯಾಣ ಮಾಡ್ಕೊಂಡು ಬಂದ ಅಂತ ವಿವರಣೆ ಕೊಟ್ಟಿದ್ದಾರೆ. ಈ ಕಲ್ಯಾಣದ ಕಥೆಗಳು ಭಾಗವತದಲ್ಲಿ ಒಂದೇ ಒಂದು ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಬಂದುತ್ತಿದೆ. ಹರಿವಂಶದಲ್ಲಿ ಅಲ್ಲಲ್ಲಿ ಇದನ್ನು ವಿಸ್ತಾರ ಮಾಡಿದ್ದಾರೆ ಕೆಲವರ ಕಥೆಯನ್ನು. ಮನೆಯಲ್ಲಿ ಶ್ರವಣ ಮಾಡಿದರೆ ಕೃಷ್ಣನ ಕಲ್ಯಾಣವನ್ನು, ಮನೆಯಲ್ಲೊಂದು ಕಲ್ಯಾಣ ಕಾರ್ಯ ನಡೀತದೆ ಅಂತ ಹಿರಿಯರು ತಿಳಿಸ್ತಾರೆ. ಇಂಥ ಕಲ್ಯಾಣ ಮಾಡಿಕೊಂಡ ಕೃಷ್ಣ ಪರಮಾತ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಗೃಹಸ್ಥ ಜೀವನ ನಡೆಸಿ ಬಹು ಸ್ತ್ರೀಯರನ್ನು ಪಡೆದು ಬಹು ಅಪತ್ಯರನ್ನು ಪಡೆದ ಅಂತ ಕಥೆಯನ್ನು ಮುಂದುವರಿಸ್ತಾರೆ. ಅದರಲ್ಲಿ ಪ್ರದ್ಯುಮ್ನ ಅಂತ ಕೃಷ್ಣ ಪರಮಾತ್ಮನಿಗೆ ರುಕ್ಮಿಣಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದಂತೆ. ಆ ಮಗ ಹುಟ್ಟಿದ್ದು ಒಂದು ವಿಶೇಷಣೆ ಅಂತಾರೆ ಭಗವತ್ಪಾದರು. ಹರಿವಂಶವು ಕೂಡ ಆ ಕಥೆಯನ್ನು ಸ್ಮರಣೆಗೆ ತರ್ತದೆ. ಮೊದಲೇ ಮಕ್ಕಳು ಅಂತ ಆಗಿರಲಿಲ್ಲ ಕೃಷ್ಣನಿಗೆ. ಮಕ್ಕಳನ್ನು ಪಡಿಬೇಕು ಅಂತ ಇಬ್ಬರು ಯೋಚನೆ ಮಾಡಿದ್ರಂತೆ, ರುಕ್ಮಿಣಿ ಕೃಷ್ಣ. ಹೇಗಾಗಬೇಕು ಮಕ್ಕಳನ್ನು, ಹೇಗೆ ಪಡಿಬೇಕು? ಬಹಳ ದಿನ ಆದಮೇಲೆ ಮಕ್ಕಳಾಗಲಿಲ್ಲ ಅಂದ್ರೆ ಯೋಚನೆ ಆಗ್ತದೆ ಮನೆಯೊಳಗೆ ಎಲ್ರಿಗೂ. ವಿವಾಹ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಇದೇನಿದು ಅಂತ. ಅದಕ್ಕೆ ಅಂತಾರಲ್ಲ, ಲಗ್ನ ಮಾಡ್ಕೊಳ್ಳೋದು ಸಮಸ್ಯೆ, ಮಾಡ್ಕೊಂಡ ಮೇಲೆ ಮಕ್ಕಳು ಹಡಿಲಿಲ್ಲ ಅಂದರೆ ಸಮಸ್ಯೆ, ಆಮೇಲೆ ಹಡಿದ್ರು ಅಂತಂದರೆ ಅವು ಬುದ್ಧಿವಂತರಾಗಿದ್ದಾರೋ ಇಲ್ಲೋ ಅಂತ ಅದೊಂದು ಸಮಸ್ಯೆ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಕೃಷ್ಣ ಇದನ್ನೆಲ್ಲ ತಾನೇ ಮಾಡಿ ತೋರಿಸಿದಾನೆ ಅಂತದ್ದು. ಎಲ್ಲ ಥರದಿಂದಲೂ ಲೀಲೆಗಳನ್ನು ತೋರಿಸಿದ ಕೃಷ್ಣ ತನ್ನ ಭಕ್ತರಿಗೆ. ನಿಮಗೆ ಯಾವಾಗ ಸಮಸ್ಯೆ ಅನ್ನಿಸ್ತದೆ ನನ್ನ ಕಥೆ ಕೇಳ್ರಿ ಅಂತ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ.
ತನಗೆ ಮಕ್ಕಳಾಗದಂತೆ ನಟನೆ ಮಾಡಿದ ಜಗತ್ ಸೃಷ್ಟಿಕರ್ತನಾದ ಶ್ರೀಹರಿ. ಆಮೇಲೆ ಹೇಳಿದ್ನಂತೆ ರುಕ್ಮಿಣಿ, ಮಕ್ಕಳನ್ನು ಪಡಿಬೇಕಾದ್ರೆ 3 ಉಪಾಯಗಳಿದೆ ಅಂತಿದ್ದಾರೆ ಹಿರಿಯರು. ಅದು ಯಾವ ಹಿರಿಯ ಆಚಾರ್ಯ ಹೇಳಿದ್ರು ಏನೋ ಕೃಷ್ಣನಿಗೆ. ಶಿವನನ್ನು ಆರಾಧನೆ ಮಾಡಿದರೆ ಮಕ್ಕಳಾಗ್ತಾರಂತೆ ನೋಡು ಅಂತ. ಹರಿವಂಶ ಪುರಾಣ ಹೇಳಿಸಿದ್ರೆ ಮಕ್ಕಳಾಗ್ತಾರಂತೆ ನೋಡು. ದುರ್ಗಾ ಸಪ್ತಶತಿ ಅಂತಿದೆ, ದುರ್ಗಾ ಸಪ್ತಶತಿ ಪಾರಾಯಣ ಚೆನ್ನಾಗಿ ಮಾಡಿದರೆ ಮಕ್ಕಳಾಗ್ತಾರಂತೆ ಅಂತ. ಇದು 3 ಪ್ರಭೇದ ಮಕ್ಕಳನ್ನು ಪಡೆಯೋದಕ್ಕೆ ಅಂತ ಹೇಳಿದ್ದಾರೆ. ದ್ವಾದಶಂ ಶಿವಮಾರಾಧ್ಯ. ದ್ವಾದಶಂ ಅಂದರೆ 12 ವರ್ಷ ಶಿವನನ್ನು ಆರಾಧನೆ ಮಾಡಬೇಕಂತ ಮಕ್ಕಳನ್ನು, ಒಳ್ಳೆ ಮಕ್ಕಳನ್ನು ಪಡೀಲಿಕ್ಕೆ ಆಗ್ತದೆ. ಹರಿವಂಶ ಕಥಾಂ ಶ್ರುತ್ವ, ಪುರಾಣದಲ್ಲಿ ಹೇಳಿದ ಮಾತು. ಹರಿವಂಶ ಕಥಾ ಶ್ರವಣ ಮಾಡಿದರೂ ಕೂಡ ಸತ್ಪುತ್ರಾವಾಪ್ತಿ ಆಗ್ತದಂತೆ. ಸಪ್ತಶತಿಯನ್ನು ಪಾರಾಯಣ ಮಾಡಿದರೂ ಆಗ್ತದೆ. ಇದನ್ನು ರುಕ್ಮಿಣಿ ಕೃಷ್ಣ ಹೇಳ್ದ. ರುಕ್ಮಿಣಿ ಕೇಳ್ತಾಳೆ, ನೀವೇನು ಮಾಡಬೇಕು ಅಂತಿದ್ದೀರಿ ಈಗ ಅಂತ. ಕೃಷ್ಣ ಅಂದ, ನಾನು ಶಿವನನ್ನು ಆರಾಧನೆ ಮಾಡ್ತೇನೆ ಅಂತ. ಕುಮಾರಶ್ಚಿತ್ಪಿತರಂ ವಂದಮಾನಂ ಪ್ರತೀನಾನಾಮ ರುದ್ರೋಪಯಂತಂ. ವೇದದಲ್ಲಿಯೂ ಈ ಮಹಿಮೆ ಬಂದಿದೆ ಅಂತ. ಆಯಿತು ಅಂತಂದ್ಲು ರುಕ್ಮಿಣಿ. 12 ವರ್ಷ ತಪಸ್ ಮಾಡಿ ಬರ್ತೇನೆ ಅಂತ ಹೇಳಿದರೆ ಆಯಿತು ಅಂತ ಹೇಳಿಬಿಟ್ಲು. ಈತ ದ್ವಾರಕಾಪಟ್ಟಣದಿಂದ ಕೃಷ್ಣ ತಪಸ್ಸು ಮಾಡಲಿಕ್ಕೆ ಅಂತ ಬದರಿ ಕ್ಷೇತ್ರಕ್ಕೆ ಬಂದ. ಬದರಿ ಕ್ಷೇತ್ರದ ಹತ್ರ ಒಂದು ಸಮಸ್ಯೆ ಆಗಿತ್ತಾಗ. ಋಷಿಗಳೆಲ್ಲ ತಪಸ್ಸಿಗೆ ಕೂತ್ರೆ ಒಬ್ಬ ರಾಕ್ಷಸ ಪೀಡಿಸ್ತಾ ಇದ್ದ. ಆತನ ಹೆಸರು ಘಂಟಾಕರ್ಣ ಅಂತ. ಘಂಟಾಕರ್ಣ ಕಿವಿಗೆ 2 ಸರ್ಪಳಿ ಕಟ್ಕೊಂಡಿದ್ದಂತೆ. ಸರ್ಪಳಿ ತುದಿಗೆ 2 ಗಂಟೆ ಕಟ್ಕೊಂಡಿದ್ದ, ದೊಡ್ಡದು. ಕಿವಿಗೆ ಗಂಟೆ, ಸರ್ಪಳಿ, ಆ ಸರ್ಪಳಿ ಕೆಳಗಡೆ ತುದಿಗೆ 2 ಗಂಟೆ. ಯಾರಾದರೂ ತಪಸ್ಸು ಮಾಡ್ತಿದ್ದಾರೆ, ಹರಿನಾಮ ಹೇಳ್ತಿದ್ದಾರೆ, ಹರಿಭಜನೆ ಮಾಡ್ತಿದ್ದಾರೆ, ತಾಳ ಹಾಕ್ತಿದ್ದಾರೆ ಅಂತಂದರೆ ಅವ್ರ ಕಂಡ್ರೆ ದ್ವೇಷ. ಆ ಗಂಟೆ ಸುತ್ತಿ ಅವರ ತಲೆಗೆ ಹೊಡಿತಿದ್ದಂತೆ, ಸತ್ತೋಗ್ತಾ ಇದ್ರು. ಇಂಥ ರಾಕ್ಷಸ ಘಂಟಾಕರ್ಣ. ತನ್ನ ಕಿವಿಗೂ ಹರಿನಾಮ ಕೇಳೋ ಹಾಗಿಲ್ಲ, ಇನ್ನೊಬ್ರು ಯಾರು ಹರಿನಾಮವನ್ನು ಬಾಯಿಂದ ಹೇಳೋ ಹಾಗಿಲ್ಲ. ಇಷ್ಟು ದುಷ್ಟತನ ಮೆರಿತಿದ್ದದ್ದಕ್ಕೆ ದೇವತೆಗಳೆಲ್ಲ, ಋಷಿಗಳೆಲ್ಲ ಸೇರಿ ಕೃಷ್ಣನನ್ನು ಬೇಡ್ಕೊಂಡ್ರಂತೆ. ಯಾವ ರಾಕ್ಷಸ ಸೇರ್ಕೊಂಡಿದ್ದಾನೆ ಹಿಮಾಲಯ ಪರ್ವತ ಬದರಿಕಾಶ್ರಮದ ಹತ್ರ, ಸಾಕಾಗಿ ಹೋಗಿದೆ, ಅವನನ್ನು ನೀನೇ ಏನಾದರೂ ಮಾಡಿ ಸಂಹಾರ ಮಾಡು. ಆಯಿತು ಅಂತ ಕೃಷ್ಣ ತಪಸ್ಸು ಮಾಡ್ಲಿಕ್ಕೆ ಬಂದದ್ದಲ್ಲ, ಈ ಘಂಟಾಕರ್ಣನನ್ನು ಒಂದು ಕೈ ನೋಡ್ಕೊಳ್ಳಿಕ್ಕೆ ಅಂತ ಬಂದಿದ್ದಂತೆ. ಅವನು ಕೃಷ್ಣ ಬಂದಾನೆ, ತಪಸ್ಸಿಗೆ ಕೂತಾನೆ ಅಂದ್ರೆ ಯಾರೇ ತಪಸ್ಸಿಗೆ ಕೂತ್ರೆ ಆ ರಾಕ್ಷಸ ಬರ್ತಿದ್ದ ಬದರಿಕಾಶ್ರಮದ ಸುತ್ತಲೂ. ಕೃಷ್ಣ ಬಂದಿದ್ದಾನೆ ಎಂದಾಗಲೂ ಬಂದ, ಗಂಟೆ ತಿರುಗಿಸಿದ, ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ. ಕೃಷ್ಣ ಗಂಟೆನೇ ಕೈಗಿಟ್ಕೊಂಡ್ಬಿಟ್ಟ. ನನಗೆ ಗಂಟೆ ಎಸಿತೀಯ, ಬಾ ನೀನು ನೋಡ್ಕೋತೀನಿ ಅಂತ ಯುದ್ಧ ಮಾಡಿ ಅವನಿಗೆ ಥಳಿಸಿ ಯುದ್ಧದಲ್ಲಿ ಸೋಲು ಕೊಟ್ಟು, ಇನ್ನೊಂದು ಸಲ ಹೀಗೆ ಮಾಡಿದ್ರೆ ನೋಡು ಅಂತ ಅವನನ್ನು ಗುದ್ದಿ ಕೊಂದೇ ಬಿಟ್ಟ. ಆ ಘಂಟಾಕರ್ಣ ಯಾವುದೋ ಜನ್ಮದಲ್ಲಿ ಸಾತ್ವಿಕನೇ ಇರಬೇಕು, ಈ ಜನ್ಮದಲ್ಲಿ ಶಾಪದಿಂದ ರಾಕ್ಷಸನಾಗಿದ್ದ. ಆಮೇಲೆ ಕೃಷ್ಣನಿಂದ ಅವನಿಗೆ ಸದ್ಗತಿ ಆಯಿತು. ಇವತ್ತಿಗೂ ಘಂಟಾಕರ್ಣನ ಕಥೆ ಬದರಿ ಕ್ಷೇತ್ರದಲ್ಲಿ ಹೇಳ್ತಾರೆ, ಅವನೊಬ್ಬ ಸ್ಥಳದಲ್ಲಿ ಇರುತ್ತಾನೆ ಅಂತ. ಆಮೇಲೆ ಕೃಷ್ಣ ಋಷಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದಂತೆ ಶ್ರೀಕೃಷ್ಣ ಅವರಿಗೆ ನೆಮ್ಮದಿ ಕೊಟ್ಟ. ಘಂಟಾಕರ್ಣನ ಬಾಧೆ ಪರಿಹಾರ ಮಾಡಿದ. ತಪಸ್ಸಿಗೆ ಕೂತಿದ್ದಾನೆ. 12 ವರ್ಷ ತಪಸ್ಸು ಮಾಡಬೇಕಾ, ರುಕ್ಮಿಣಿನ ಅಷ್ಟು ದಿನ ಬಿಟ್ಟಿರ್ಲಾರೆ ಎಂದಂತೆ ಕೃಷ್ಣ. ಪಾಪ ಏನು ಅನ್ಕೊಳ್ತಾಳೆ, 12 ವರ್ಷ ನಾನಿಲ್ಲ ಅಂದ್ರೆ ಅವಳಾದ್ರು ಅಂತ. ತಪಸ್ಸು ಬೇಗ ಮುಗಿಬೇಕು ಅಂತ ಹೇಳಿ ಶ್ರೀಕೃಷ್ಣ ತನ್ನ ತಪಸ್ಸಿನ ಸಮಯವನ್ನು ಕಡಿಮೆ ಮಾಡಿಕೊಳ್ಬೇಕಲ್ಲ. ಗುರು ಅಂತ ಗ್ರಹ, ಜ್ಯೋತಿಷ್ಯದಲ್ಲಿ ಗುರುಗ್ರಹ ಬಹಳ ಪ್ರಸಿದ್ಧ. ಆ ಗುರುಗ್ರಹನನ್ನು ಬರಮಾಡಿಕೊಂಡ. ನಮಸ್ಕರಿಸಿ ನಿಂತಂತೆ ಕೃಷ್ಣನ ಹತ್ರ ಗುರುಗ್ರಹ ಬಂದು, ಕೃಷ್ಣ ಏನು ಮಾಡು, ಆದೇಶ ಮಾಡು, ಏನು ಮಾಡಲಿ ಹೇಳು, ಯಾಕೆ ಕರೆದಿದ್ದಿ, ನಾನೇನು ಸೇವೆ ಮಾಡಬೇಕು. ರಾಶಿಗಳಲ್ಲಿ ಗುರುಗ್ರಹ ಒಂದೊಂದು ರಾಶಿಗಳಲ್ಲಿ ಒಂದೊಂದು ವರ್ಷ, ಅವನು ಪೂರ್ಣ ತಿರುಗಿ ಬಂದ ಅಂದರೆ 12 ವರ್ಷ ಆಗ್ತದೆ. ಕೃಷ್ಣ ಆದೇಶ ಮಾಡಿದ, ನಿನ್ನ ಸಂಚಾರ ಒಂದೊಂದು ರಾಶಿಗಳಲ್ಲಿ ಒಂದೊಂದು ವರ್ಷ ಇರೋಣದ್ರಿಂದ ನಾನು 12 ವರ್ಷ ತಪಸ್ಸು ಮಾಡಬೇಕಾಗಿದೆ.
ಯಾವ ಕ್ಷಣದಲ್ಲಿ ನೀನು ಈಗ ಬಂದಿದ್ದಿ ಇದೇ ಕ್ಷಣ ಆರಂಭ ಮಾಡಿ ಆ ರಾಶಿ ಚಕ್ರದಲ್ಲಿ ಒಂದು ಸಲಿ ಸುತ್ತಿ ಬಾ ಅಂತಂದಂತ. ಕೃಷ್ಣ ಹೇಳಿದ ಮೇಲೆ ಇಲ್ಲ ಅಂದಕ್ಕಾಗ್ತದೆಯೇ? ಅದೇ ಕ್ಷಣದಲ್ಲೇನೆ ಗುರುಗ್ರಹ 12 ರಾಶಿಗಳಲ್ಲಿ ಸುತ್ತಿ ಬಂದು ನಿಂತುಕೊಂಡ. ಆಗ ಆ ಕಾಲದಲ್ಲಿ ಎಷ್ಟು ಜನ ಇದ್ರೋ ಋಷಿಗಳು ತಪಸ್ವಿಗಳು ಘಂಟಾಕರ್ಣನ ಬಾಧೆಯಿಂದ 12 ವರ್ಷ ತಪಸ್ಸು ಮಾಡ್ಲಿಕ್ಕೆ ಆಗಿರ್ಲಿಲ್ಲಂತವರಿಗೆ. ತಪಸ್ಸು ಮಾಡ್ಲಿಕ್ಕೆ ಆಗದೆ ಇದ್ದದ್ದಕ್ಕೆ ಪುಣ್ಯ ಸಂಚಯ ಆಗಿರಲಿಲ್ಲ. ಶ್ರೀಕೃಷ್ಣ ಏನು ಮಾಡಿದ, ಗುರುಗ್ರಹನ ಮೂಲಕ ಆ ಋಷಿಗಳ ಮೇಲಿರೋ ಕರುಣೆಯಿಂದ ತನ್ನದೇ ತಪಸ್ಸು ಮಾಡ್ತೀನಿ ಅನ್ನೋ ನೆಪ ಹಾಕಿ ಒಬ್ಬೊಬ್ಬರ ಉಸಿರಾಟದಲ್ಲಿ 5 ಉಸಿರಾಟವನ್ನು ಒಂದು ದಿನ ಅಂತ ಲೆಕ್ಕ ಮಾಡಿದ್ರಂತೆ. 5 ಬಾರಿ ಉಸಿರಾಡಿಸಿದ್ರೆ ಎಷ್ಟಾಯ್ತು? ಒಂದು ದಿನ. ಈಗ ನಾವು ದಿನ ಮಾಡೋ ಉಸಿರಾಟದ ಸಂಖ್ಯೆ ಶ್ವಾಸ ಮಂತ್ರ ಒಂದು ದಿನಕ್ಕೆ ಎಷ್ಟು ಅಂತ ಒಂದು ಲೆಕ್ಕ ಸಾಮಾನ್ಯ ನಮ್ಮ ತಲೆ ಒಳಗಿದೆ. 6 3 2 1 1000 3 ಶ್ವಾಸ ಜಪಗಳ 3 ವಿಧ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ ಅಂತ. ಮುಖ್ಯ ಪ್ರಾಣ ದಿನನಿತ್ಯ ನಮ್ಮ ದೇಹದೊಳಗಿದ್ದು ಎಷ್ಟು 1000 ಉಸಿರಾಡಿಸ್ತಾನೆ ಶ್ವಾಸ ಮಂತ್ರದ ಜಪದ ಮೂಲಕ ಅಂತ ನಾವು ಕೇಳ್ತೇವಲ್ಲ. ಆ ಉಸಿರಾಟದಲ್ಲಿ 5 ಉಸಿರಾಟ ಅಂದರೆ ಒಂದು ದಿನ ಅಂತ ಲೆಕ್ಕ ಮಾಡಿಕೊಂಡು 12 ವರ್ಷ ಅಂತ ಆಗಲಿಕ್ಕೆ ಎಷ್ಟು ದಿನಗಳು ಕಳಿಬೇಕೋ ಅಷ್ಟು ದಿನಗಳು ಈ ಮುಹೂರ್ತದಲ್ಲಿ ಕಳೆದೋಯ್ತು. ಯಾಕಂದ್ರೆ ಗುರುಗ್ರಹ 12 ರಾಶಿ ಸುತ್ತಿ ಬಂದಿದ್ದಾನೆ, 12 ವರ್ಷ ಆಗಿದೆ. ಯಾರ್ಯಾರು ಬದರಿಕಾಶ್ರಮದ ಸುತ್ತಲೂ ತಪಸ್ಸು ಮಾಡ್ತಾ ಇದ್ರು ಆ ಮುಹೂರ್ತದಲ್ಲಿ 12 ವರ್ಷ ತಪಸ್ಸು ಮಾಡಿದ್ರೆ ಪುಣ್ಯ ಅವ್ರಿಗೆ ಕೊಟ್ಟಂತ. ಇದು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಕೇಳಿದ್ರೆ ಇಂಥ ಕಥೆ ಕೇಳಬೇಕು. ಅದಕ್ಕೆ ನಾವೇನೋ ಅಂದ್ಕೊಂಡಿದ್ದೇವೆ ಕೃಷ್ಣನ ಕಥೆ ಅಂದರೆ ಭಗವತ್ಪಾದರು ನಿರ್ಣಯ ಮಾಡಿ ಕೊಡ್ತಾರೆ. 12 ವರ್ಷದ ತಪಸ್ಸಿನ ಪುಣ್ಯ ಕೊಟ್ಟ, ಘಂಟಾಕರ್ಣನಂತಹ ವಿಘ್ನವನ್ನು ಪರಿಹಾರ ಮಾಡಿದ, ತಾನು ತಪಸ್ಸು ಮಾಡಿ ಲೋಕಕ್ಕೆಲ್ಲ ತಪಸ್ಸಿನ ಶಿಕ್ಷಣ ಕೊಟ್ಟ. ಹೀಗೆ ಮಾಡಿ ಅಂತ ಇನ್ನೂ ಯಾಕೋ ಶಿವ ಬರಲಿಲ್ಲ ಅನ್ನೋಷ್ಟರಲ್ಲಿ ಶಿವ ಬಂದು ನಿಂತಿದ್ದಂತೆ ಕೈಲಾಸದಿಂದ. 12 ವರ್ಷ ಆಗಿದೆ, ಶಿವ ಬರಲಿಲ್ಲ ಅಂದ್ರೆ ಏನರ್ಥ? ಬಂದು ನಿಂತೇ ಬಿಟ್ಟಿದ್ದಾನೆ. ಕೃಷ್ಣ ನಮಸ್ಕಾರ ಮಾಡುವ ನಟನೆ ಮಾಡುವಾಗ ಶಿವನೇ ಬಂದು ನಮಸ್ಕಾರ ಮಾಡಿದ ಅಂತ ವೇದ ಹೇಳ್ತದೆ. ಕುಮಾರಶ್ಚಿತ್ ಪಿತರಂ ವಂದಮಾನಂ ಅಂತಂದ್ರೆ ಅದೇ ಅರ್ಥ. ನಮಸ್ಕರಿಸುವ ನೆಪ ಮಾಡ್ತಾನೆ, ಆದರೆ ಶಿವ ನಮಸ್ಕಾರನೇ ಮಾಡಿಬಿಡ್ತಾನೆ. ಏನು ವರ ಅಂತ ಕೇಳಿದ್ರೆ, ಒಳ್ಳೆ ಸತ್ಪುತ್ರ ಆಗಲಿ ಅಂತ ತಪಸ್ಸು ಮಾಡಿದೆ. ಸರಿ ಅಂತ ವರ ಕೊಟ್ಟನಂತೆ. ವರ ಪಡ್ಕೊಂಡು ಕೃಷ್ಣ ದ್ವಾರಕೆಗೆ ಬಂದ. ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಪಡೆದ ಅಂತ ಇಷ್ಟು ಕಥೆ ಪುರಾಣದಲ್ಲಿ ಬಂದಿದೆ. ಇಂಥ ಕಥೆಗಳನ್ನು ಶ್ರವಣ ಮಾಡಲಿ ಅಂತಾರೆ. ಆಗ ಹುಟ್ಟಿದಂಥ ಪ್ರದ್ಯುಮ್ನನ ಕಥೆ ಬಹಳ ವಿಸ್ತಾರವಾಗಿ ಬರ್ತದೆ. ಅಷ್ಟರಲ್ಲಿ ಒಬ್ಬ ಅಸುರ ಇದ್ದ. ಅವನ ಹೆಸರು ಶಂಬರ ಅಂತ. ಶಂಬರ ಅಸುರ ಬಹಳ ಪ್ರಸಿದ್ಧ. ಈತ ಅಸುರ ಭಾರೀ ಭಕ್ತ ಶಿವನಿಗೂ ಕೂಡ. ಈ ಶಂಬರಾಸುರನ ಚರಿತ್ರೆಯನ್ನು ವಿವರಣೆ ಮಾಡ್ತದೆ. ರುಕ್ಮಿಣ್ಯಾಂ ವಾಸುದೇವಸ್ಯ ಲಕ್ಷ್ಮೀ ಕಾಮೋ ಧೃತವ್ರತಃ ಶಂಬರಾಂತಕರೋ ಜಜ್ಞೆ ಪ್ರದ್ಯುಮ್ನ ಕಾಮದರ್ಶನಃ. 7 ರಾತ್ರಿ ಕಳೆದಿದೆ. ಪ್ರದ್ಯುಮ್ನ ಹುಟ್ಟಿ 7 ರಾತ್ರಿ ಕಳೆದಿತ್ತು. ರುಕ್ಮಿಣಿ ಬಹಳ ಆನಂದ ಪಡ್ತಿದ್ದಾಳೆ, ಯಾಕಂದರೆ ಪ್ರದ್ಯುಮ್ನ ಅಷ್ಟು ಸುಂದರನಿದ್ದಂತೆ. ಭಾಗವತದಲ್ಲಿ ಹೇಳ್ತದೆ, ಶ್ರೀಕೃಷ್ಣ ಇಲ್ಲದೆ ಇದ್ದಾಗ ಪ್ರದ್ಯುಮ್ನ ಬಂದ ಅಂದರೆ ಕೃಷ್ಣ ಬಂದ ಅಂತ ಭ್ರಮಿಸ್ತಿದ್ರಂತೆ ಎಲ್ಲರೂ. ಅಷ್ಟು ಕೃಷ್ಣನಂತೆ ರೂಪ ತಳೆದಿದ್ದ ಪ್ರದ್ಯುಮ್ನ. ಮೇಲಾಗಿ ಮನ್ಮಥನೇ ಪ್ರದ್ಯುಮ್ನಾಗಿ ಬಂದಿದ್ದ. 7 ರಾತ್ರಿ ಕಳೆದಾಗ ಶಂಬರಾಸುರ ಪ್ರಸೂತಿ ಗ್ರಹದಲ್ಲಿ ಬಂದು, ಪ್ರಸೂತಿ ಗ್ರಹ ಅಂತ ಹಿಂದೆಲ್ಲ ಮಕ್ಕಳಾದಾಗ ಆ ಮಕ್ಕಳ ಕೋಣೆ ಅಂತೇಳಿ ಒಂದಿರ್ತಿತ್ತು, ಅದಕ್ಕೆ ಪ್ರಸೂತಿ ಗ್ರಹ. ಶಂಬರಾಸುರನಿಗೆ ಅವನು ಮಾಯಾವಿ ಆದ್ದರಿಂದ ಎಲ್ಲಿ ಬೇಕಾದಲ್ಲಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದ. ನಾರದರು ಒಮ್ಮೆ ಶಂಬರಾಸುರನ ಸಭೆಗೆ ಬಂದಾಗ, ನಾರದರೆ ನನ್ನನ್ನೂ ಕೊಲ್ಲಿಕ್ಕೆ ಯಾರಾದರೂ ಹುಟ್ಟಿದಾರ ಅಂತ ಕೇಳಿದ. ತಲೆ ಕೆಟ್ಟು ಇಂಥವೆಲ್ಲ ಕೇಳ್ತಿರ್ತಾರೆ. ನಾರದರು ಸುಮ್ಮನೆ ಇಲ್ದೇನೆ, ಕೆಲವೇ ದಿನ ಆಯ್ತು ನೋಡೋ ರುಕ್ಮಿಣಿಗೆ ಮಗು ಹುಟ್ಟಿದೆ, ಅವನೇ ನಿನ್ನ ಕೊಲ್ಲವ ಅಂತ ಜ್ಯೋತಿಷ್ಯ ಹೇಳಿಬಿಟ್ರು. ಅದಕ್ಕೆ ಜ್ಯೋತಿಷ್ಯ ಹೇಳುವಾಗ ಭಾಳ ಎಚ್ಚರಿಕೆ ಇರಬೇಕು. ಹೇಳಿದ್ದೇ ತಡ, ಈಗಲೇ ಹೋಗ್ಬಿಡ್ತೇನೆ ಅಂತಂದ. ಎಲ್ಲಿ ಹುಟ್ಟಿದಾನವನು? ರುಕ್ಮಿಣಿ ಕೃಷ್ಣರ ಮಗನ. ಅವನ್ನೇ ಕರ್ಕೊಂಡು ಬಂದು ಈಗಲೇ ಕೊಂದು ಬಿಡ್ತೇನೆ ಅಂತ.
ಹುಡುಕೊಂಡು ಆಕಾಶದಲ್ಲಿ ಬಂದಿದ್ದಾನೆ. ರುಕ್ಮಿಣಿಯ ಮನೆ ಕಂಡು ಬಿಡ್ತು ದ್ವಾರಕಾಪಟ್ಟಣದಲ್ಲಿ. ಪ್ರಸೂತಿ ಗೃಹದ ಒಳಗೆ ನುಗ್ಗಿದ. ತಂ ಸಪ್ತರಾತ್ರೆ ಸಂಪೂರ್ಣೆ ನಿಶೀಥೆ ಸೂತಿಕಾಗ್ರಹಾತ್ ಜಹಾರ ಕೃಷ್ಣಸ್ಯ ಸುತಂ ಶಿಶುಂ ವೈ ಕಾಲಶಂಬರಃ. 7ನೇ ರಾತ್ರಿ ಶಂಬರ ಪ್ರದ್ಯುಮ್ನನನ್ನು ಅಪಹರಣ ಮಾಡೇ ಬಿಟ್ಟ. ಅಪಹರಣ ಮಾಡಿದ ಮೇಲೆ ರುಕ್ಮಿಣಿ ಅಳ್ತಾಳೆ, ದುಃಖ ಪಡ್ತಾಳೆ. ಅಯ್ಯೋ ನನ್ನ ಮಗು ಕಾಣೆ ಆಯ್ತಲ್ಲ ಅಂತ ಪಾಪ. ನೋಡಿದ್ರೆ ಈತ ತನ್ನ ಮನೆಗೆ ಕರ್ಕೊಂಡು ಬಂದ ಆ ಮಗುನ. ಇನ್ನೇನು ಮಾಡಲಿಕ್ಕಿಲ್ಲ, ಇದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಮೃತ್ಯುನೇ ನನಗೆ ಅಂತ ಆಗ್ಬಿಡ್ತದೆ. ಏನಾದರೂ ಉಪಾಯ ಮಾಡಬೇಕದನ್ನ ಅಂತ ಯೋಚನೆ ಮಾಡಿ ದೌರ್ಭ್ಯಾಮುತ್ಕ್ಷಿಪ್ಯ ನಗರಂ ಸ್ವಂಜಗಾಮ ಮಹಾಸುರ. ಸಮುದ್ರದ ಸುತ್ತಲೂ ಇತ್ತಲ್ಲ ದ್ವಾರಕ, ಸಮುದ್ರದ ದಡದಲ್ಲಿ ಎಲ್ಲಾದರೂ ಅದನ್ನು ಎಸೆದರೆ ದೊಡ್ಡ ದೊಡ್ಡ ಯಾವುದಾದ್ರೂ ಮೀನೋ ಮೊಸಳೆನೋ ತಿಂದು ಕೊಂದು ಹಾಕಿಬಿಡ್ತಾವೆ. ಪ್ರತ್ಯೇಕ ನಾನೇನು ಕೊಲ್ಲೋದು ಬೇಡ ಅಂತ ಎಸೆದ್ಬಿಟ್ಟ. ಎಸೆದ ಮೇಲೆ ಅವನಿಗೆ ರಾತ್ರಿ ನಿದ್ರೆ ಹತ್ತುತ್ತಂತೆ ಶಂಬರಾಸುರನಿಗೆ. ಅಲ್ಲಿವರೆಗೂ, ಯಾಕಂದ್ರೆ ತನ್ನ ಮೃತ್ಯು ಅಂತ ತಲೆ ಒಳಗಿತ್ತವನಿಗೆ, ತನ್ನನ್ನೇ ಕೊಲ್ಲುವವ ಇವ ಅಂತ ಎಸೆದ ಮನೆಗೆ ಬಂದ್ಬಿಟ್ಟ. ಶಂಬರಾಸುರ ಆಕಾಶದ ಮಾರ್ಗವಾಗಿ ಸಂಚಾರ ಮಾಡುತ್ತಾ ದೇವಲೋಕಕ್ಕೆ ಹೋಗಿದ್ದಂತೆ ಒಮ್ಮೆ. ಆ ದೇವಲೋಕದಲ್ಲಿ ಅಲ್ಲಲ್ಲಿ ಯುದ್ಧ ಮಾಡಬೇಕು, ದೇವತೆಗಳ ಸಂಪತ್ತನ್ನು ತಗೊಳ್ಬೇಕು, ತನ್ನ ಮನೆಗೆ ತರಬೇಕು, ಇಂಥವೆಲ್ಲ ನಡೆಸಿದ್ದ. ಅಲ್ಲೇನಾಗಿದೆ, ರತಿದೇವಿ, ಮನ್ಮಥನ ಪತ್ನಿ ರತಿದೇವಿ ಇವನ ಶಂಬರನ ವಿಚಿತ್ರ ಅಂದರೆ ಶಂಬರನ ಕಣ್ಣಿಗೆ ಬಿದ್ದು ಅವನ ವಶಳಾಗಬೇಕಾಯ್ತಂತ. ನೀನು ಬಾ ಅಂತ ಎಳೆ ತಗೊಂಡು ಬಂದ್ಬಿಟ್ಟ ಅವಳನ್ನು. ದೈವೇಚ್ಛೆ ಪಾಪ, ಅವಳು ಕೂಡ ಇವನ ವಶಳಾದ್ಲು. ಶಂಬರ ರತಿದೇವಿಯನ್ನು ತನ್ನ ಮನೆಯಲ್ಲೇ ತಂದಿಟ್ಟುಕೊಂಡಿದ್ದಾನೆ. ಅದೇ ಸಮಯಕ್ಕೇನೆ ಶಂಬರಾಸುರನಿಗೆ ಕೆಲವರು ಬೆಸ್ತರೆಲ್ಲ ಸೇರಿಕೊಂಡು ಮೀನಿನ ಹೊಟ್ಟೆಯಲ್ಲಿ ಒಂದು ಯಾವುದೋ ಮಗು ಸಿಕ್ಕಿದೆ ಅಂತ ತಂದುಕೊಡ್ಲಿಕ್ಕೆ ಬಂದರು. ಅದು ಯಾವ ಮಗು ಅಲ್ಲ, ಇವನು ಯಾವ ಮಗುನ ಎಸೆದಿದ್ನೋ ಅದೇ ಮಗು ಮೀನಿನ ಹೊಟ್ಟೆಯಲ್ಲಿ ಸಿಕ್ತು ಅಂತ ತಂದು ಕೊಡ್ಲಿಕ್ಕೆ ಬಂದ್ರಂತ. ಇವನಿಗೇನು ಅಂದರೆ, ನಾನು ಅದನ್ನು ಹಾಕಿಬಿಟ್ಟಿದ್ದೀನಿ, ಅದು ಯಾವುದೋ ಮೀನು ಮೊಸಳೆ ತಿಂದು ನುಂಗಿ ಹೋಗಿಬಿಟ್ಟಿದೆ, ಇನ್ನೇನು ಬರಲಿಕ್ಕಿಲ್ಲ ಅಂತ. ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದೆ ಅಂದಾಗ ಇವನಂದ, ಆ ಮಗು ಇರಲಿಕ್ಕಿಲ್ಲ, ಇದೊಂದು ಹೊಸದೇ ಇರಬೇಕು ಅಂತ ಅಂದ್ಕೊಂಡು ತನ್ನ ಮೃತ್ಯುವನ್ನು ತಾನೇ ಆಗಲಿ ಅಂತ ಸ್ವೀಕಾರ ಮಾಡಿಬಿಟ್ಟಂತೆ. ಇದೇ ಬುದ್ಧಿಭ್ರಮಣ ಅನ್ನೋದು. ಸ್ವೀಕಾರ ಮಾಡಿದ್ದಲ್ದೇನೆ ತನ್ನ ವಶದಲ್ಲೇ ಇದ್ದಂಥ ರತಿದೇವಿ ಕೈಗೆ ಈ ಮಗುವನ್ನು ಒಪ್ಪಿಸಿ, ಯಾವ ಕಾರಣಕ್ಕೂ ಈ ಮಗುವನ್ನು ಬಿಡಬೇಡ, ನನ್ನ ಮಗುವಂತೆ ಇದನ್ನು ಬೆಳೆಸು ಅಂತ ಕೊಟ್ಬಿಟ್ಟ. ಅವಳಿಗೆ ಆ ಮಗುನ ಕೈಯಲ್ಲಿ ಇಟ್ಕೊಂಡಾಗೆಲ್ಲ ನಾಚಿಕೆ ಆಗ್ತಿತ್ತು, ನಮ್ಮ ಯಜಮಾನ ಹಿಂಗ್ಯಾಕಾಗಿದ್ದಾನೆ ಅಂತ ಪಾಪ ಅವಳು. ಪ್ರದ್ಯುಮ್ನ ಅಂದರೆ ಮನ್ಮಥನ ಅವತಾರ. ಅರೆ, ನನ್ನ ಯಜಮಾನನನ್ನು ನನ್ನ ಮಗುವಾಗಿ ನಾನು ಹೇಗೆ ಬೆಳೆಸ್ಲಿಕ್ಕೆ ಸಾಧ್ಯ, ಇದು ನಮ್ಮ ಯಜಮಾನ ಅಂತ ಭಕ್ತಿ ಬೀರಿತಾಳೆ ಒಂದು ಕಡೆ, ಮತ್ತೊಂದು ಕಡೆ ಲಜ್ಜೆ ಪಡ್ತಾ ಇದ್ದಾಳೆ ಪಾಪ. ಉಪಾಯ ಏನು ಮಾಡಿದ್ಲು ಅಂತ ಹರಿವಂಶ ಹೇಳ್ತದೆ. ಇಂಗಿತೈಶ್ಚಾಪಿ ವೀಕ್ಷಂತಿ ಪ್ರಾಲೋಭಯತ ಸಸ್ಮಿತಾ ಪ್ರಸಜ್ಜಂತೀಂ ತುತಾಂ ದೇವಿ ಬಭಾಷೆ ಚಾರುಹಾಸಿನೀಂ. ಉಪಾಯ ಮಾಡ್ತಾಳೆ. ಆಯುರ್ವೇದದಲ್ಲಿ ಕೆಲವು ಗಿಡಮೂಲಿಕೆಗಳು ಗೊತ್ತಿತ್ತಂತೆ ರತಿದೇವಿಗೆ. ಆ ಗಿಡಮೂಲಿಕೆಯ ಮಹತ್ವ ಏನು ಅಂದರೆ, ಅದನ್ನು ಹಾಕೇನಾದರೂ ಕುಡಿಸಿದರೆ ಮಗು 2 ಪಟ್ಟು ಬೆಳೀತದಂತೆ. ಅಂದರೆ 1 ವರ್ಷದ ಮಗು 4 ವರ್ಷದ ಮಗುವಾಗಿ ಕಾಣೋ ಹಾಗೆ ಆಗ್ತದಂತೆ. ಅದನ್ನು ಹಾಕಿದ್ಲು. ಇವಾಗೆಲ್ಲ ಹಾರ್ಲಿಕ್ಸ್ ಅಂತ ಕೊಡ್ತಾರಲ್ಲ, ಹಂಗಿದ್ದಂಗೆ ಅವು ಏನು 2 ಇಂಚು ಬೆಳೀತಾವಂತ, 1 ಇಂಚು ಬೆಳೆದಿರಲ್ಲ ಅವು. ಇದೆಲ್ಲ ಮೊದಲು ಪ್ರಯೋಗ ಮಾಡಿದ್ದು ರತಿದೇವಿ ಅಂತದ ಹರಿವಂಶದೊಳಗೆ. ಪುನಃ ಹಾಕಿದ್ಲು. ಅವ 4 ವರ್ಷದವನಿದ್ದವನು 8 ವರ್ಷದವನಾಗಿ ಬೆಳೆದು ಬಿಟ್ಟ. ಬೆಳವಣಿಗೆ ಬೇಗ ಆಗ್ತಾ ಇದೆ. 4 ವರ್ಷದವನು 16 ವರ್ಷದವನಾಗಿ ಬಿಟ್ಟನಂತೆ, 2 ಪಟ್ಟು ಜಾಸ್ತಿ. ಅಂಥ ಗಿಡಮೂಲಿಕೆ ಹುಟ್ಟಿಸಿದ್ಲಂತವಳು. ಇದನ್ನು ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಆಚಾರ, ಆ ಗಿಡಮೂಲಿಕೆ ಎಲ್ಲಿದೆ ಅಂತ ಕೇಳಿದ್ರೆ ನೋಡ್ರಿ, ವೇದವ್ಯಾಸರು ಇಂಥವೆಲ್ಲ ಚೆನ್ನಾಗಿ ಮುಚ್ಚಿಟ್ಟಿದ್ದಾರೆ. ಅವ್ರಿಗೆ ಗೊತ್ತು ದುರುಪಯೋಗ ತಗೊಳ್ಳೋರು ಜಾಸ್ತಿ ಇದ್ದಾರೆ ಅಂತ. 16 ವರ್ಷ ಹೀಗೆ ಯೌವನಕ್ಕೆ ಬರುವಷ್ಟರ ಮಟ್ಟಿಗೆ ಬೆಳೆಸಿಬಿಟ್ಟಿದ್ದಾರೆ. ಪರಮಾಶ್ಚರ್ಯ ಆಗಿ ಹೋಗಿದೆ ಪ್ರತಿಯೊಬ್ಬರಿಗೂ, ಇದೇನು ಹೀಗೆ ಬೆಳೆದ್ಬಿಟ್ನಲ್ಲ ಪ್ರದ್ಯುಮ್ನ ಅಂತ. ಆ ಬೆಳೆದದ್ದಲ್ದೇನೆ ಅವನೊಟ್ಟಿಗೆ ಲಜ್ಜಿತಳಾಗಿ ಯೌವನ ಭರಿತನಾದ ಪ್ರದ್ಯುಮ್ನನ ಜೊತೆಗೆ ಸದಾ ಮಾತಾಡ್ತಾ ಇರ್ತಿದ್ಲಂತೆ.
ಅದನ್ನು ಹೇಳ್ತಾರೆ. ಸ ಯದಾ ಯೌವನಂ ಅಸ್ತು ಪ್ರದ್ಯುಮ್ನ ಕಾಮದರ್ಶನ. ಇವಳು ಲಜ್ಜೆ ಪಡೋದು, ದೂರ ದೂರ ನಿಂತುಕೊಳ್ಳೋದು, ಅದನ್ನೆಲ್ಲ ಮಾಡಿದಾಗ ಕೇಳೇ ಬಿಟ್ಟ ಪ್ರದ್ಯುಮ್ನ, ನೀ ನನ್ನ ಬೆಳೆಸಿದಂಥ ತಾಯಿ ನನ್ನ ನೋಡಿ ಯಾಕೆ ಲಜ್ಜೆ ಪಡ್ತಿ ಅಂತ ಕೇಳಿದ್ದಂತೆ. ಆವಾಗ ಸತ್ಯ ಹೇಳ್ತಾಳೆ, ನೀನೇ ನನ್ನ ಯಜಮಾನ, ನಾನೇ ನಿನ್ನ ಹೆಂಡತಿ ರತಿದೇವಿ, ನೀನು ಮನ್ಮಥ, ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ಈ ದುಷ್ಟ ಶಂಬರ ನಿನ್ನನ್ನು ಅಂತ, ನಿನ್ನ ಮೃತ್ಯು ನೀನೇ ಅವನಿಗೆ ಅಂತ ತಂದಿಟ್ಟಿದ್ದಾನೆ, ನನ್ನನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ನೀನೇನಾದರೂ ಮನಸ್ಸು ಮಾಡಿದರೆ ನಾವಿಬ್ಬರು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿಬಿಟ್ಲಂತ. ಆಗ ರತಿದೇವಿ ಪ್ರದ್ಯುಮ್ನನಿಗೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾಳೆ ಅಂತಿದೆ. ಅದಕ್ಕೆ ವೈಷ್ಣವ ಮಂತ್ರ ಅಂತ ಕರೆದಿದ್ದಾರೆ. ವೈಷ್ಣವ ಮಂತ್ರವನ್ನು ಉಪದೇಶ ಮಾಡಿದ್ಲು. ಅದನ್ನು ಉಪದೇಶ ಪಡ್ಕೊಂಡು ಅವರಿಬ್ಬರು ಒಟ್ಟಿಗೆ ಇರುವಾಗ ಯಾರೋ ಹೋಗಿ ಶಂಬರಾಸುರನಿಗೆ ಸುದ್ದಿ ಮುಟ್ಟಿಸ್ಬಿಟ್ರಂತ. ಶಂಬರಾಸುರ, ನೀನು ಯಾವ ಮಗುನ್ ತಂದು ಬೆಳೆಸ್ಲಿಕ್ಕೆ ಕೊಟ್ಟಿದ್ದಿ, ಅವರಿಬ್ಬರೇ ಹರಟೆ ಹೊಡಿತಿರ್ತಾರೆ ಯಾವಾಗಲೂ ಅಂತ ಸಿಟ್ಟಾಗಿ ಶಂಬರಾಸುರ ಯುದ್ಧ ಮಾಡಲಿಕ್ಕೆ ಬಂದ. ತಾನು ಪ್ರದ್ಯುಮ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಇಬ್ಬರಲ್ಲಿ ಯುದ್ಧ ನಡೀತದೆ ಎಂದಾಗ ಆ ಯುದ್ಧದೊಳಗೆ ವೈಷ್ಣವ ಅನ್ನುವ ಆ ಮಂತ್ರ ಏನು ಹೇಳಿಕೊಟ್ಟಿದ್ಲೋ ರತಿ, ಅದನ್ನೇ ಪ್ರಯೋಗ ಮಾಡಿ ಶಂಬರನನ್ನು ಸಂಹಾರ ಮಾಡಿ ಪ್ರದ್ಯುಮ್ನ ತನ್ನ ಪತ್ನಿ ರತಿನ ಕರೆದುಕೊಂಡೇ ದ್ವಾರಕಾಪಟ್ಟಣಕ್ಕೆ ಬಂದುಬಿಟ್ನಂತೆ. ಯಾವಾಗ ಹೋಗಿದ್ದ ಮಾರಾಯ ವಿವಾಹ ಮಾಡಿಕೊಂಡೇ ಮನೆಗೆ ಬಂದ್ಬಿಟ್ಟು. ಆ ಕಾಲದಲ್ಲೂ ವಿವಾಹ ಮಾಡಿಕೊಂಡೇ ಮಕ್ಕಳು ಮನೆಗೆ ಬರೋದಕ್ಕೆ ಇದು ಉದಾಹರಣೆ ಅಲ್ಲ. ಈಗಷ್ಟೇ ಅಲ್ಲ, ಈಗೂ ಕೆಲವೊಮ್ಮೆ ಹಾಗೆ ನಡೆದಿರ್ತಾರೆ. ಮನೆ ಬಿಟ್ಟು ಹೋಗಿ ಲಗ್ನನೇ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಆಮೇಲೆ ಕೃಷ್ಣ ನಾರದರ ಮೂಲಕವಾಗಿ ಈ ವಿಷಯ ಎಲ್ಲ ತಿಳಿದ ಮೇಲೆ ಅವರಿಬ್ಬರನ್ನು ಮನೆಗೆ ಬಂದಂಥ ಮಗನನ್ನು ಸೊಸೆಯನ್ನು ಆದರ ಮಾಡಿದ್ರು ಅನ್ನೋ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ಹೀಗೆ ಶಂಬರಾಸುರನ ವೃತ್ತಾಂತ, ಪ್ರದ್ಯುಮ್ನ ಮತ್ತು ರತಿಯರ ವಿವಾಹದ ವೃತ್ತಾಂತ, ಇದನ್ನೂ ಶ್ರವಣ ಮಾಡಬೇಕು. ಮಾಯಾವತೀತಿ ವಿಖ್ಯಾತ ಶಂಬರಸ್ಯ ಗೃಹೋಷಿತ. ಆದರೆ ಹರಿವಂಶದಲ್ಲಿ ರತಿ ಅನ್ನೋ ಶಬ್ದ ಇಲ್ಲ. ಆ ರತಿಗೆ ಮಾಯಾವತಿ ಎನ್ನುವ ಹೆಸರಿನಿಂದ ಇಲ್ಲಿ ಉಲ್ಲೇಖಿಸ್ತಾರೆ. ರತಿಗೆ ಇನ್ನೊಂದು ಹೆಸರು ಮಾಯಾವತಿ ಅಂತ ಅಭಿಪ್ರಾಯ ಪಡ್ತಾರೆ. ಮನ್ಮಥೇ ತು ಗತೆ ನಾಶಂ ಗತೆ ಚಾನಂಗತಾಂ ಪುರ ಕಾಮಪತ್ನಿ ಕನ್ನೇಶ ಕಾಮಕಾಮಾರತಿ ಶುಭ. ಯಾಕೆ ರತಿಗೆ ಹಾಗೆ ಶಂಬರನ ವಶರಾಗುವ ಸಂದರ್ಭ ಬಂತು ಅನ್ನಲಿಕ್ಕೆ ಉಲ್ಲೇಖ ಮಾಡ್ತದೆ ಒಂದು ಕಥೆಯನ್ನು. ಹಿಂದೆ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇರುವಾಗ ಕನ್ಯೆಯರ 5 ದೇವತಾ ಸ್ತ್ರೀಯರು ಒಂದೇ ಹೆಣ್ಣಿನ ರೂಪವನ್ನು ಧರಿಸಿ, ಅಂದರೆ ಒಂದೇ ಹೆಣ್ಣಿನ ದೇಹದೊಳಗೆ 5 ಸೇರಿ ಬ್ರಹ್ಮನ ಮುಂದೆ ತಮ್ಮ ವಿಹಾರವನ್ನು ತೋರಿಸ್ಲಿಕ್ಕೆ ಹೋದರು, ವಿಲಾಸ ಮಾಡಿ. ಮಹಾನುಭಾವಳಾದ ಪಾರ್ವತೀದೇವಿ, 5 ಅಲ್ಲ 4 ಜನ. ಪಾರ್ವತೀದೇವಿ, ಇನ್ನೊಬ್ಬಳು ಇಂದ್ರಪತ್ನಿ ಶಚೀದೇವಿ, ಯಮಪತ್ನಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾ. ಇವರು ಒಂದು ಹೆಣ್ಣಿನ ದೇಹವನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಚತುರ್ಮುಖ ಬ್ರಹ್ಮದೇವರ ಮುಂದೆ ತಮ್ಮ ವಿಲಾಸವನ್ನು ಬೀರ್ಲಿಕ್ಕೆ ಹೋದ್ರಂತೆ. ಇದೆಂಥ ಅಪರಾಧ! ಬ್ರಹ್ಮ ಕಣ್ಣು ತೆರೆದು ನೋಡಿ ಶಾಪ ಕೊಟ್ಟ, ನಿಮಗೇನು ಬುದ್ಧಿ ಗಿದ್ದಿ ಕೆಟ್ಟಿದೆಯಾ? ನನ್ನ ಮುಂದೆ ಬಂದು ನಿಮ್ಮ ವಿಲಾಸ ತೋರಿಸ್ತಿರಲ್ಲ, ನಿಮಗೆ 5 ಗಂಡಂದ್ರಾಗಲಿ ಅಂತ ಶಾಪ ಕೊಟ್ಬಿಟ್ಟು. ಆ ಏನು ಪಾರ್ವತಿ ಅಂದರೆ ಪರಪುರುಷನ ಸ್ಪರ್ಶ ಆಗಲಿ, 5 ಗಂಡಂದ್ರಾಗಲಿ ಅಂತ ಶಾಪ. ಅವರೇನೇ ಮುಂದೆ ದ್ರೌಪದಿ ಅಂತಾಗಿ ಬಂದರು ಅಂತ ಕಥೆ. ಭಾರತೀ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಈ ಶಾಪ ಕೊಡುವಾಗ ದೂರದಲ್ಲಿ ರತಿದೇವಿ ನಿಂತ್ಕೊಂಡಿದ್ಲಂತೆ. ಆ ಶಾಪ ಕೊಟ್ಟದ್ದನ್ನು ಕೇಳಿ ಅವಳು ಬಂದು ಬ್ರಹ್ಮನನ್ನು ನೋಡಿ ಹಾಸ್ಯ ಮಾಡಿದ್ಲಂತೆ. ಒಬ್ಳಿಗೆ 5 ಜನ ಗಂಡಂದ್ರ, ಏನು ಶಾಪ ಕೊಡ್ತೀರಿ ಬ್ರಹ್ಮದೇವರೇ ಅನ್ನೋ ಹಾಗೆ ಅವಳು ನಕ್ಕು ಬಿಟ್ಲಂತ. ಆ ನಕ್ಕದ್ರದ್ದು ಅಭಿಪ್ರಾಯ ತಿಳಿದ್ರು ಬ್ರಹ್ಮದೇವರು. ನಾನು ಕೊಡೋ ಶಾಪದ ಬಗ್ಗೆ ನಿನಗೆ ತಾತ್ಸಾರನ, ನನ್ನ ಮಾತಿನ ಮೇಲೆ ಅಷ್ಟು ನಿನಗೆ ಅವಿಶ್ವಾಸನ? ಅದಕ್ಕೆ ಸಿಟ್ಟಾಗಿ ಬ್ರಹ್ಮದೇವರು, ನಿನ್ನ ಯಜಮಾನನ ಸ್ಪರ್ಶ ನಿನಗಿಲ್ದಂತಾಗಿ ನಿನಗೂ ಕೂಡ ಒಬ್ಬ ಅಸುರನ ಸ್ಪರ್ಶ ಆಗಲಿ ಅಂತ ಶಾಪ ಕೊಟ್ರಂತೆ. ದೊಡ್ಡವರು ಕೊಡೋ ಶಾಪವನ್ನು ಕೂಡ ಅವಿಶ್ವಾಸ ಮಾಡಬಾರ್ದು, ಅವ್ರ ಬಗ್ಗೆ ತಾತ್ಸಾರ ಮಾಡಬಾರ್ದು. ರತಿಗೆ ಹಾಕಿ ಶಾಪ ಕೊಟ್ಟದ್ದಕ್ಕೆ
ಮನ್ಮಥ ಶಿವನ 3ನೇ ಕಣ್ಣಿನಿಂದ ಭಸ್ಮನಾಗಿ ಅನಂಗನಾದ. ರತಿ ಒಬ್ಬಂಟಿಗಳಾದ್ಲು. ಶಂಬರನಂಥ ಅಸುರನಿಗೆ ವಶನಾಗಬೇಕಾಯ್ತು, ಬ್ರಹ್ಮಶಾಪ ಅಂತ ಹೇಳ್ತಾರೆ. ಆಮೇಲೆ ಕೇಳ್ಕೊಂಡ್ಲು, ನನ್ನ ಅಪರಾಧ ಆಗಿದೆ, ನನಗೆ ಕ್ಷಮಿಸ್ರಿ ಅಂತ. ಮುಂದೆ ನಿನಗೆ ಕೃಷ್ಣನ್ ಮಗನಾಗಿ ಪ್ರದ್ಯುಮ್ನ ಹುಟ್ಟಿದಾಗ ಶಂಬರನ ವಶದಲ್ಲಿದ್ದ ನಿನ್ನನ್ನು ವಿವಾಹ ಮಾಡ್ಕೊಳ್ತಾನೆ, ನಿನಗೆ ಆಗ ಆ ಪರಾಧೀನತೆ ಹೋಗಲಿ ಅಂತ ವರ ಕೊಟ್ಟಿದ್ರಂತೆ. ಹೀಗೆ ಬ್ರಹ್ಮದೇವರ ಮಾತಿನಂತೆ ಶಂಬರನ ಮನೆಯಲ್ಲಿದ್ದಂತಹ ರತಿಯನ್ನ ಪ್ರದ್ಯುಮ್ನ ವಿವಾಹ ಮಾಡ್ಕೊಳ್ತಾನೆ. ಆಮೇಲೆ ಕೃಷ್ಣನ ಮನೆಗೆ ಹೋಗ್ತಾನೆ ಅನ್ನೋ ಕಥೆಯನ್ನು ಕೂಡ ಹರಿವಂಶ ಮಾಯಾವತಿ ಅನ್ನೋ ಹೆಸರಿನಿಂದ ರತಿಯ ಬಗ್ಗೆ ಉಲ್ಲೇಖ ಮಾಡ್ತದೆ. ಮನೆಯಲ್ಲಿ ರತಿ ಮನ್ಮಥರ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರ ದಾಂಪತ್ಯ ಯಾವಾಗಲೂ ಚೆನ್ನಾಗಿರ್ತದಂತೆ. ದಾಂಪತ್ಯ ಚೆನ್ನಾಗಿ ನಡೆಸೋರು ರತಿ ಮನ್ಮಥರು ಅಂತಿದೆ. ಹಾಗಾಗಿ ಮನ್ಮಥೇ ತುಗತೆ ನಾಸಂ ಗತೆ ಚಾನಂಗತಾಂ ಪುರ ಕಾಮಪತ್ನಿ ಕನ್ನೇಶಾ ಕಾಮಕಾಮಾರತಿ ಶುಭ ಮಾಯಾ ರೂಪೇಣ ತಂ ದೈತ್ಯಂ ಮೋಹಯತ್ಯ ಸಕೃತ್ಸೃಭ ಅಂತ ಇದು ಮನ್ಮಥ ಮತ್ತು ರತಿ ಕಥೆ. ಇದನ್ನು ಶ್ರವಣ ಮಾಡಿಸ್ತಾ ಇದ್ದಾರೆ. ವೈಶಂಪಾಯನರು ಜನಮೇಜಯನಿಗೆ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಇದನ್ನು ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತ ಕರೆದಿದ್ದಾರೆ. ಈ ಚರಿತ್ರೆಯು ಕೂಡ ಹರಿವಂಶದಲ್ಲಿ ಬಹಳ ಮಂಗಳಕರವಾದ ಚರಿತ್ರೆ. ಸ್ವಲ್ಪ ಹೊತ್ತು ಈ ಚರಿತ್ರೆಯನ್ನು ವಿವರಣೆ ಮಾಡ್ತಾ ಬರ್ತೇನೆ. ಬಹಳ ವಿಸ್ತಾರವಾದ ಕಥೆ. ರೈವತ ಅಂತ ಒಂದು ಪರ್ವತ. ಆ ರೈವತ ಪರ್ವತದಲ್ಲಿ ಕೃಷ್ಣ ಪರಮಾತ್ಮ ಎಲ್ಲ ರಾಜರು ಬರಲಿ ಅಂತ ಅಪೇಕ್ಷೆ ಪಟ್ಟಿದ್ದ. ರಾಜರೆಲ್ಲ ವಿಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀಕೃಷ್ಣ ಒಂದು ದೊಡ್ಡ ಆಸನದಲ್ಲಿ ಕುಳಿತಿದ್ದಾನೆ. ರುಕ್ಮಿಣಿಯನ್ನು ಕರ್ಕೊಂಡಿದ್ದಾನೆ, ಸತ್ಯಭಾಮೆಯನ್ನು ಕರ್ಕೊಂಡು ಬಂದಿದ್ದಾನೆ. ಭಾರಿ ವಿಹಾರ ಮಾಡ್ತಾ ಇದ್ದಾರೆ. ರಾಜ ಮಹಾರಾಜರು ಬಂದಿದ್ದಾರೆ. ದುರ್ಯೋಧನ ಮುಖ ಸರ್ವೇ ಧೃತರಾಷ್ಟ್ರ ವಶಾನುಗಾ ಪಾಂಡವ ಪ್ರಮುಖಾಶ್ಚೈವ ದೃಷ್ಟದ್ಯುಮ್ನಾದಯೋ ನೃಪಾಹ. ದುರ್ಯೋಧನ ಮೊದಲಾದವರು, ಪಾಂಡವರು, ಇನ್ನಿತರ ಬೇರೆ ರಾಜರುಗಳು ಎಲ್ಲರೂ ರೈವತ ಪರ್ವತಕ್ಕೆ ವಿಹಾರ ಮಾಡ್ಲಿಕ್ಕೆ ಬಂದರು. ಯಾವಾಗಲೂ ಒಮ್ಮೆ ವಿಹಾರ ಮಾಡ್ಲಿಕ್ಕೆ ಹೋಗ್ಬೇಕು. ನಾವು ವಿಹಾರನೇ ಮಾಡದೇ ಇದ್ರೆ ಹಾಗೆ ಮನಸ್ಸಿಗೆ ಸಂತೋಷ ಆಗೋದು. ಆ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ನಾರದರು ಅದೇ ಸಭೆ ಒಳಗೆ ಬಂದ್ರಂತೆ. ಎಲ್ಲರೂ ನೋಡ್ತಿರ್ಲಿಕ್ಕೆ ಆಕಾಶ ಮಾರ್ಗವಾಗಿ ನಾರದರು ಬಂದರು. ಬಂದು ಕೃಷ್ಣ ಕುಳಿತಂಥ ಆಸನದಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡಿ, ಕೃಷ್ಣ ತ್ವಂ ಧನ್ಯ ತ್ವಂ ಆಶ್ಚರ್ಯ ಅಂತ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಶ್ರೀಕೃಷ್ಣ ಸುಮ್ಮನೆ ಇರದೆ, ನನ್ನನ್ನು ಧನ್ಯ ಆಶ್ಚರ್ಯ ಅಂತ ಕರಿತಿದ್ದೀರಲ್ಲ ನಾರದ್ರೆ, ನಾನು ಧನ್ಯ ಆಶ್ಚರ್ಯ ಅಂತಂದರೆ ಹೇಗೆ? ನಾನೊಬ್ಬನೇ ಅಂತ ಭಾವಿಸಬೇಡಿ, ದಕ್ಷಿಣಾಭಿಸ್ಸಾಕಂ ಅಂತ ತಿದ್ದುಪಡಿ ಮಾಡಿದ್ದಂತೆ. ದಕ್ಷಿಣಾಭಿಸ್ಸಾಕಂ ಧನ್ಯ ಆಶ್ಚರ್ಯ ಅಂತ ಪುನಃ ನಾರದರು ಆ ತಿದ್ದುಪಡಿಯನ್ನು ಮಾಡಿಕೊಂಡು ಕೃಷ್ಣ ಹೇಳಿದ್ದನ್ನು ಸರಿಪಡಿಸ್ಕೊಂಡು ಶ್ರೀಕೃಷ್ಣ ತ್ವಂ ದಕ್ಷಿಣಾಭಿಸ್ಸಾಕಂ ಧನ್ಯ ಆಶ್ಚರ್ಯ ಅಂತ ಹೇಳಿಬಿಟ್ರತ್ತೆ. ಉಳಿದು ರಾಜರೆಲ್ಲ ಕೂತವರು ಕಣ್ಕಂಡು ಬಿಟ್ಬಿಟ್ರು. ಇದು ಏನು ದಕ್ಷಿಣಾಭಿಸ್ಸಾಕಂ ಅಂತ ಕೃಷ್ಣ ಹೇಳ್ತಿದ್ದಾನೆ, ನಾರದರು ಅದನ್ನು ಪುನಃ ತಿದ್ದುಪಡಿ ಮಾಡ್ಕೊಂಡು ಹೇಳ್ತಾರೆ. ಒಬ್ಬರಿಗೂ ಅರ್ಥ ಆಗಲೇ ಇಲ್ಲ. ಕೃಷ್ಣನಿಗೆ ನಮಸ್ಕಾರನೂ ಮಾಡಿದರು. ಅಲ್ಲೇ ಹತ್ತಿರದಲ್ಲಿ ನಾರದರಿಗೆ ಒಂದು ಆಸನ ಹಾಕಿಸಿದ, ಅಲ್ಲಿ ಕೂತ್ಕೊಂಡ್ರು. ಶ್ರೀಕೃಷ್ಣ ಹೇಳ್ದ, ನೀವು ಆಡಿದ ಮಾತು, ನಾನು ಆಡಿದ ಮಾತು ಇವ್ರು ಯಾರಿಗೂ ಅರ್ಥ ಆಗಲಿಲ್ಲ. ಇವರಿಗೂ ಅರ್ಥ ಆಗಬೇಕು ಅಂತ ಅಪೇಕ್ಷೆ ಇದೆ. ಅವರೇ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ನಾನೇ ನಿಮಗೆ ಹೇಳ್ತೀನಿ ನಾರದರೆ, ನನ್ನ ಸಮಕ್ಷಮದಲ್ಲಿ ಯಾಕೆ ನಾನೇನಂದೆ ನೀವೇನಂದ್ರಿ ಅಂತ ಬಿಡಿಸಿ ಹೇಳ್ರಿ ಅಂತಂದ. ನಾರದರಿಗೆ ಒಂದು ಭಾಗ್ಯ. ಶ್ರೀಕೃಷ್ಣನ ಮಹಿಮೆಯನ್ನು ಕೃಷ್ಣನ ಸನ್ನಿಧಾನದಲ್ಲೇ ರಾಜರಿಗೆಲ್ಲ ಒಪ್ಪಿಸುವಂಥ ಭಾಗ್ಯ ಬಂತು. ನಾರದರು ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಹೇಳಿದರು ನಾರದರ ಕಥೆ? ನಾನು ಈಗಿಲ್ಲಿಗೆ ಬರುವಾಗ ಬಹಳಷ್ಟು ಕಡೆ ಹೋಗಿ ಬಂದೆ, ಮೊದಲೇ ಬರಲಿಲ್ಲ, ಬಹಳಷ್ಟು ಕಡೆ ಹೋಗಿ ಬಂದೆ ಅಂತ ಶುರು ಮಾಡಿದ್ದಾರೆ. ಆಶ್ಚರ್ಯಂ ಖಲು ದೇವಾನಾಂ ಏಕಸ್ತ್ವಂ ಪುರುಷೋತ್ತಮ ಧನ್ಯಶ್ಚಾಸಿ ಮಹಾಬಾಹೋ ಲೋಕೆ ನಾನ್ಯೋಸ್ತಿ ಕಶ್ಚನ. ನಾನು ಹೇಳಿದ ಮಾತು ಧನ್ಯ ಮತ್ತು ಆಶ್ಚರ್ಯ ಅಂತ ಎರಡು. ಆ ಪದಗಳ ಅರ್ಥ ಏನು? ನಾರದೋಗ್ನಿಶಿಖಾಕಾರ ಶ್ರೀಮಾನ್ ಶಕ್ರಸಮೋ ಮುನಿ. ನಾರದರೇ ಹೇಳ್ತಾ ಬರ್ತಾರಿದ್ದನು.
ಆಶ್ಚರ್ಯ ಆಶ್ಚರ್ಯ ಅಂದ್ರೆ ಏನರ್ಥ? ದೇವತೆಗಳು ಬಹಳ ಜನ ಇದ್ದಾರೆ. ಆ ಎಲ್ಲ ದೇವತೆಗಳಲ್ಲಿಯೂ ಆಶ್ಚರ್ಯಕರ ದೇವತೆ ಅಂದ್ರೆ ಕೃಷ್ಣ ಅಂತಂದ್ರಂತ. ಆಶ್ಚರ್ಯಂ ಖಲು ದೇವಾನಾಂ ಏಕಸ್ತ್ವಂ ಪುರುಷೋತ್ತಮ ಧನ್ಯಾಶ್ಚಾಸಿ ಮಹಾಬಾಹೋ ಲೋಕೆ ನಾನ್ಯೋಸ್ತಿ ಕಶ್ಚನ. ಆಶ್ಚರ್ಯ ಶಬ್ದ ಧನ್ಯ ಶಬ್ದ ಹೇಳುವ ಅರ್ಥ ಇಷ್ಟೇ, ಸರ್ವೋತ್ತಮ ಅಂತ ಅರ್ಥ. ಲೋಕದಲ್ಲಿ ಇನ್ಯಾರೂ ನಿನಗೆ ಸದೃಶರಾದವರು ಇಲ್ಲ, ನೀನೊಬ್ಬನೇ ಸರ್ವೋತ್ತಮ. ಈ ಅರ್ಥದಲ್ಲಿ ಪುರಾಣ ಧನ್ಯ ಆಶ್ಚರ್ಯ ಅಂತ ಹೇಳ್ತದೆ. ನಾರದರು ಅದೇ ಅರ್ಥದಲ್ಲಿ ಕೃಷ್ಣನನ್ನು ಕೊಂಡಾಡಿದ್ದು. ಕೃಷ್ಣ ನೀನೇ ಸರ್ವೋತ್ತಮ, ನೀನೇ ಪುರುಷೋತ್ತಮ, ನಿನಗೆ ಸದೃಶರಿಲ್ಲ ಅಂತಂದ್ರು. ಈ ಮಾತನ್ನು ಆಡಿದ್ದು ನಾನು ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ಕೃಷ್ಣ ಏನು ಹೇಳ್ದ? ನಾನೇ ಸರ್ವೋತ್ತಮ ನಿಜ, ನೀವು ಬಂದ ದಾರಿಯಲ್ಲಿ ಒಂದನ್ನು ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕಿಂತಲೂ ನಾನು ಸರ್ವೋತ್ತಮ ಅಂತ ಕೃಷ್ಣ ತಿದ್ದುಪಡಿ ಮಾಡಿದ್ನಂತೆ. ಅದನ್ನು ಹೇಳ್ತಾರೆ. ಏವ ಮುಕ್ತೋ ಮುನಿಶ್ರೇಷ್ಠ ಪ್ರಾಹ ಮಧ್ಯೆ ಮಹೀಕ್ಷಿತಾಂ ಆಶ್ಚರ್ಯಶ್ಚೈವ ಧನ್ಯಶ್ಚ ದಕ್ಷಿಣಾಭಿಸ್ಯಹೇತ್ಯಹಂ. ದಕ್ಷಿಣ ಅಂತ ಒಂದು, ದಕ್ಷಿಣೆಗಿಂತಲೂ ಭಗವಂತ ಕೃಷ್ಣ ಸರ್ವೋತ್ತಮ ಅಂತ ಹೇಳಬೇಕು ಅಂತ. ಈ ವಿಷಯದ ಬಗ್ಗೆ ಮುಂದುವರಿತು. ನಾರದರು ಆ ಕಥೆ ಹೇಳುವಾಗ ಅಂತಾರೆ, ನಾನು ಮೊದಲು ಯಮುನಾ ನದಿ, ಗಂಗಾ ನದಿ ತೀರದ ಹತ್ರ ಹೋದೆ. ಅಲ್ಲಿ ಒಂದು ಆಮೆಯನ್ನು ಕಂಡ್ರಂತೆ. ಆಮೆಯನ್ನು ಕಂಡ್ರು. ಆ ಆಮೆ ಅಂದರೆ ಕೂರ್ಮ, ತಾಂಬೇಲು. ಆ ತಾಂಬೇಲಿನ ಬಳಿಗೆ ಹೋಗಿ, ಕೂರ್ಮ ನೀನೇ ಸರ್ವೋತ್ತಮ, ನೀನೇ ಎಲ್ಲರಿಗಿಂತ ಸರ್ವೋತ್ತಮ ಅಂತ ಧನ್ಯ ಆಶ್ಚರ್ಯ ಅಂತ ಕೊಂಡಾಡಿದ್ರಂತೆ. ಆಮೆ ಮಾತನಾಡಿತು ನಾರದರ ಜೊತೆಗೆ. ಏನ್ ನಾರದ್ರೆ, ನನ್ನನ್ನು ನೀವು ಸರ್ವೋತ್ತಮ ಅಂತಿದ್ದೀರಿ, ನಾನಲ್ಲ ಬಿಡಿ ಅಂತಂತು. ನಾನಲ್ಲ ಅಂದಾಗ ಮತ್ತೆ ಯಾರು ಅಂತ ಕೇಳಿದ್ರು ನಾರದು. ಯಾಕಂದ್ರೆ ಅದು ಗಾತ್ರ ಅಷ್ಟು ದೊಡ್ಡದೇ ಇತ್ತಂತೆ. ಆಮೆ ಗಾತ್ರ ದೊಡ್ಡದಿತ್ತು, ಅದಕ್ಕೆ ನೀನೇ ಸರ್ವೋತ್ತಮ ಅಂದ್ರೆ ನಾನಲ್ಲ ಅಂತ ಬಿಡ್ತದೆ. ಮತ್ತೆ ಯಾರು ಅಂತ ಕೇಳಿದ್ರು. ಯಾರು ಅಂತ ಕೇಳಿದಾಗ ಆ ಆಮೆ ಹೇಳ್ತಂತೆ, ನನ್ನಂಥ ಆಮೆಗಳಿಗೆ ಆಶ್ರಯ ಕೊಡ್ತಾ ಇರೋದು ಈ ಗಂಗಾ ನದಿ. ಇಂಥ ಆಮೆಗಳು ಗಂಗಾ ನದಿಯಲ್ಲಿ ಇನ್ನೆಷ್ಟಿದ್ದಾವೋ ಏನೋ, ನೀವು ನನ್ನನ್ನು ಸರ್ವೋತ್ತಮ ಅಂತಿದ್ದೀರಿ, ನಾನಲ್ಲ, ಗಂಗೆ ಸರ್ವೋತ್ತಮ, ನನಗಿಂತ ಅವಳು ಶ್ರೇಷ್ಠ ಅಂತ ಕಳಿಸ್ಬಿಟ್ಟ. ಗಂಗೆ ಬಳಿಗೆ ಬಂದರು. ಗಂಗೆ ನೀನೇ ಸರ್ವೋತ್ತಮ, ನೀನೇ ಶ್ರೇಷ್ಠ ಅಂತ ಅವಳು ಆ ನಾರದರಿಂದ ಹೊಗಳಿಸ್ಕೊಂಡ್ಳು. ಗಂಗೆಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ಏನು ನಾರದರೆ, ನನ್ನಂಥ ನದಿಗಳೆಲ್ಲ ಹೋಗಿ ಕೂಡೋದೆಲ್ಲಿ? ಸಮುದ್ರದಲ್ಲಿ. ನಮಗೆಲ್ಲ ಆಶ್ರಯ ಕೊಟ್ಟಿರೋದು ಸಮುದ್ರ, ನಮಗಿಂತ ದೊಡ್ಡದು. ಅದನ್ನು ಬೇಕಂದ್ರೆ ಧನ್ಯಾಶ್ಚರ್ಯ ಅಂತ ಹೇಳಬೇಕನ್ನಾದ್ರೆ ನನ್ನನ್ನಲ್ಲ ಅಂತ ಅವಳು ಜಾರ್ಕೊಂಡು ಸಮುದ್ರದ ಬಳಿಗೆ ಬಂದರು. ಸಮುದ್ರವನ್ನು ನೋಡಿ, ನೀನೇ ಸರ್ವೋತ್ತಮ, ಸಮುದ್ರಸ್ತ್ವೇವ ಮುಕ್ತಸ್ತು ತಥೋ ಮಾಮಬ್ರವೀದ್ವಚಃ. ಸಮುದ್ರ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂದಾಗ ಆತನೂ ಹೇಳಿಬಿಟ್ಟ, 4 ದಿಕ್ಕಿನಲ್ಲಿರೋ ಸಮುದ್ರಗಳಿಗೆ ಆಶ್ರಯವಾಗಿರೋದು ಪೃಥ್ವಿ. ಚತುಸ್ಸಾಗರ ಪರ್ಯಂತಂ ಅಂತ ಹೇಳ್ತೇವಲ್ಲ, ಚತುಸ್ಸಾಗರ, 4 ದಿಕ್ಕಿನಲ್ಲಿ ಸಾಗರ ಇದೆ. 4 ದಿಕ್ಕಿನ ಸಾಗರದ ಆಶ್ರಯವಾಗಿರೋದು ಯಾವುದು? ಪೃಥ್ವಿ. ಪೃಥ್ವಿಯನ್ನು ಹೇಳಬೇಕು, ಸಮುದ್ರವನ್ನಲ್ಲ. ಪೃಥ್ವಿ ಸರ್ವೋತ್ತಮ ಅಂತ ಹೇಳಿ ಕಳಿಸ್ಬಿಡ್ತು. ಸಮುದ್ರದ ಮಾತು ಕೇಳಿ ಪೃಥ್ವಿ ಬಳಿಗೆ ಬಂದರು. ಪೃಥ್ವಿ ನೀನೇ ಸರ್ವೋತ್ತಮ ಅಂತ ಹೇಳಿದರೆ ಅದು ಹೇಳ್ತಂತೆ ಪೃಥ್ವಿ, ನಾನಲ್ಲ ಅಂತಂತು. ನನ್ನಂಥ ಪೃಥ್ವಿ ಭೂಮಿಯನ್ನು ಎತ್ತುಕೊಂಡಿರೋದು ಯಾವುದು ಗೊತ್ತೇನು? ಭೂಮಿಯನ್ನು ಕೆಳಗಡೆಯಲ್ಲಿ ಧರಿಸಿರುವ 4 ಬೆಟ್ಟಗಳಿದ್ದಾವೆ. ಭೂಧರ ಅಂತ ಬೆಟ್ಟಗಳಿಗೆ ಹೆಸರು. ಪರ್ವತಗಳಿಗೆ ಭೂಧರ ಅಂತ ಕರೆದಿದ್ದಾರೆ. ಇತ್ಯಾದ್ಯ ಭುವಿ ಭೂಧರಾಶ್ಚ ಸತತಂ ಅಂತಾರ ಇಲ್ಲ. ಭುವಿ ಭೂಧರ, ಭೂಧರ ಅಂತ ಬೆಟ್ಟಗಳಿಗೆ ಹೆಸರು. ನಮ್ಮಂಥ ಪೃಥ್ವಿ ಭೂಮಿಯನ್ನು ಧರಿಸಿರೋರು ಪರ್ವತಗಳು, ಅವುಗಳನ್ನು ಸರ್ವೋತ್ತಮ ಅಂತ ಹೇಳಬೇಕು ನಾರದರೆ, ನಾವಲ್ಲ ಅಂತ ಭೂಮಿ ನಾರದರನ್ನು ಪೃಥ್ವಿಯ ಬಳಿ ಕಳಿಸಿದರು. ಸೋಹಂ ಪೃಥಿವ್ಯಾ ವಾಕ್ಯೇನ ಪರ್ವತಾನ್ ಸಮುಪಸ್ಥಿತ ಧನ್ಯೋ ಭವಂತೋ ದೃಶ್ಯಂತೆ ಬಹವಶ್ಚಾರ್ಯ ಬಹ್ವಾಶ್ಚರ್ಯಾಶ್ಚ ಭೂಧರಾಹ. ಆ ಪರ್ವತದ ಬಳಿಗೆ ಬಂದು ನಾರದರು ಅವುಗಳನ್ನೇ ಕಂಡು ನೀವೇ ಧನ್ಯ, ನೀವೇ ಆಶ್ಚರ್ಯ ಅಂತ ಎಲ್ಲ ನೆನಪಿಟ್ಟುಕೊಳ್ಬೇಕು. ಇವನ್ನ ಹರಿವಂಶ ಹೇಳಿ ಹೋಗಿದ್ದಾರೆ ಆಚಾರ್ಯರು ಅಂತ ಅನ್ನೋ ಹಾಗೆ ಇಲ್ಲ. ನಾರದರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಮುಖ್ಯ. ಎಲ್ಲಿಗೆ ಬಂದರು, ಯಾರಿಂದ ಯಾರ ಹತ್ರ ಕಳಿಸಿದ್ರು ಅಂತ ನೆನಪಿಟ್ಟುಕೊಳ್ಬೇಕು.
ಆ ಪರ್ವತಗಳೆಲ್ಲ ಹೇಳಿದ್ವಂತೆ ನಾರದರಿಗೆ, ನಾವಲ್ಲ ಧನ್ಯ, ನಮ್ಮಂಥ ಪರ್ವತಗಳನ್ನು ಸೃಷ್ಟಿ ಮಾಡಿದವನು ಒಬ್ಬ ಪ್ರಜಾಪತಿ ಇದ್ದಾನೆ ಬ್ರಹ್ಮ, ನಾವು ಅವನು ಸೃಷ್ಟಿ ಮಾಡದೇ ಇದ್ರೆ ಎಲ್ಲಿ ಸಿಗುತ್ತಿದ್ವಿ, ಅವ ಧನ್ಯ ಆಶ್ಚರ್ಯ ಅಂದ್ಬಿಟ್ರಂತೆ. ನಾರದರು ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರ ಬಳಿಗೆ ಬಂದ್ರಂತೆ. ಬ್ರಹ್ಮ ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ ಬ್ರಹ್ಮ ಪ್ರಜಾಪತಿರ್ಧನ್ಯ ಸಚಾಶ್ಚರ್ಯ ಸುರೇಶ್ವಪಿ ಸೋಹಂ ಪಿತಾಮಹಂ ಗತ್ವಾ ಸರ್ವಪ್ರಭವಮವ್ಯಯಂ. ಬ್ರಹ್ಮನೇ ಸರ್ವೋತ್ತಮ ಅಂತ ಹೊಗಳಿಬಿಟ್ರಂತೆ ನಾರದರು ಬಂದು. ಬ್ರಹ್ಮದೇವರು ತಪಸ್ಸು ಮಾಡೋರು ಕಣ್ಣು ತೆಗೆದು ನಾರದರಿಗೆ ಹೇಳ್ತಾರೆ, ನಾರದ, ನನ್ನನ್ನ ಧನ್ಯ, ನನ್ನನ್ನ ಆಶ್ಚರ್ಯ ಅಂತಿದ್ದೀಯಲ್ಲ, ನಾನಿಷ್ಟೆಲ್ಲ ಪಡೆದದ್ದು ಯಜ್ಞಗಳನ್ನು ಮಾಡಿ. ಯಜ್ಞೇನ ಯಜ್ಞಮ ಯಜಂತ ದೇವಾಹ, ಯಜ್ಞ ಮಾಡಿ ಪಡೆದಿದ್ದೇನಲ್ವೇ, ಯಜ್ಞದ ಬಳಿಗೆ ಹೋಗಬೇಕು. ಧನ್ಯ ಆಶ್ಚರ್ಯ ಅಂದರೆ ನಿಜವಾಗ್ಲೂ ಯಜ್ಞಗಳು ಅಂತ ಕಳಿಸ್ಬಿಟ್ರಂತೆ. ಆ ಯಜ್ಞಗಳು ಹೇಳ್ತಾವೆ, ನಮ್ಮಂಥ ಎಷ್ಟೋ ಯಜ್ಞಗಳು ಲೋಕಕ್ಕೆ ಪರಿಚಯ ಆದದ್ದೇ ವೇದಗಳಿಂದ, ನಾನಲ್ಲ, ವೇದದ ಬಳಿಗೆ ಹೋಗ್ರಿ ಅಂತ. ವೇದಗಳಿಗೆ ಬಂದು ವೇದಗಳನ್ನು ನೋಡಿ, ವೇದ ನೀನೇ ಧನ್ಯ ಆಶ್ಚರ್ಯ ಅಂತ ಹೇಳಿದರೆ, ವೇದಗಳು ಋಕ್ ಸಾಮ ಯಜುಷಾಂ ಸತ್ಯಂ ಅಥರ್ವಾಣಿ ಚ ಯನ್ಮತಂ, ಋಗ್ವೇದ, ಸಾಮವೇದ, ಯಜುರ್ವೇದ ಅಂತ ವೇದಗಳೆಲ್ಲ ಬ್ರಹ್ಮದೇವರು ಅದು ನಮ್ಮನ್ನ ಸರ್ವೋತ್ತಮ ಅಂತ ಹೇಳಿ ಕಳಿಸಿದಾವೆ. ಯಜ್ಞ ನಾವಲ್ಲ, ನಮಗಿಂತ ಶ್ರೇಷ್ಠವಾದವರು ಅಂತಂದ್ರೆ ಕೃಷ್ಣ ಪರಮ ನಾರಾಯಣ, ವೈಕುಂಠಾಧಿಪತಿ ನಾರಾಯಣ. ಯಾಕಂದ್ರೆ ನಾವೆಲ್ಲ ಕೊಂಡಾಡ್ತಾ ಇರೋದೇ ಯಾರನ್ನ ಪದಗಳಿಂದ? ನಾರಾಯಣನನ್ನ. ನಮ್ಮನ್ನ ಎಲ್ಲರೂ ಕೂಡ ಆಧರಿಸೋದು ನಾರಾಯಣನನ್ನ ನಾವು ತೋರಿಸ್ತೇವೆ ಅಂತ. ಹಾಗಾಗಿ ವೇದಗಳು ನಾವಲ್ಲ ಸರ್ವೋತ್ತಮರು, ನಮ್ಮಿಂದ ಪ್ರತಿಪಾದ್ಯನಾದಂತಹ ಶ್ರೀಮನ್ ನಾರಾಯಣನೇ ಸರ್ವೋತ್ತಮ ಅಂತ ಹೇಳಿದರು. ನಾರಾಯಣ ಎಲ್ಲಿದ್ದಾನೆ? ಕೃಷ್ಣನಾಗಿ ರೈವತ ಪರ್ವತದಲ್ಲಿ ವಿಹಾರ ಮಾಡ್ತಿದ್ದಾನೆ ಅಂತ ಇತ್ತು. ಅದಕ್ಕೆ ನಾನು ಆಕಾಶ ಮಾರ್ಗದಲ್ಲಿ ಬಂದೆ, ರೈವತಕ ಪರ್ವತದಲ್ಲಿ ನಾರಾಯಣ ಕೃಷ್ಣನ ರೂಪದಲ್ಲಿದ್ದಾನೆ ಅಂತ ಅವುಗಳೆಲ್ಲ ಧನ್ಯ ಆಶ್ಚರ್ಯ ಅಂತ ನನ್ನನ್ನು ಹೇಳಿ ಕಳಿಸಿದ್ದು ಇದೇ ಕೃಷ್ಣನ ಬಗ್ಗೆ ಅಂತ. ಕೃಷ್ಣ ನೀನು ಧನ್ಯ ಆಶ್ಚರ್ಯ ಅಂತ ಹೇಳಿದೆ ಅಂತಂದು. ಸಭೆಯಲ್ಲಿದ್ದ ರಾಜರೆಲ್ಲ ಚಪ್ಪಾಳೆ ತಟ್ಟಿಬಿಟ್ರಂತೆ, ಏನಾದ್ರೆ ನಿಮ್ಮ ಸಾಹಸ ಅಂತಂದ್ರು. ಎಷ್ಟು ಪೇಷನ್ಸ್ ಬೇಕ್ರಿ, ಭಗವಂತ ಸರ್ವೋತ್ತಮ ಅಂತ ಲೋಕಕ್ಕೆಲ್ಲ ನಿಶ್ಚಯ ಮಾಡಿ ತೋರಿಸ್ಲಿಕ್ಕೆ ಎಲ್ಲಿ ಆಮೆ, ಎಲ್ಲಿ ಗಂಗೆ, ಎಲ್ಲಿ ಸಮುದ್ರ, ಭೂಮಿ, ಪೃಥ್ವಿ, ಪರ್ವತಗಳು, ಆಮೇಲೆ ಬ್ರಹ್ಮದೇವರು, ಯಜ್ಞ, ವೇದ, ಆಮೇಲೆ ಮತ್ತೆ ರೈವತಕ ಪರ್ವತದ ಹತ್ರ ಬಂದಿದ್ದಾರೆ. ಆಗ ಕೃಷ್ಣ ತಿದ್ದುಪಡಿ ಏನು ಮಾಡಿದ, ನನ್ನನ್ನು ಧನ್ಯ ಆಶ್ಚರ್ಯ ಅಂತ ಕರಿತಿದ್ದೀರಿ, ಹೋಗಿ ಬರುವಾಗ ಇಷ್ಟೆಲ್ಲ ಮೆಟ್ಲು ಹತ್ಕೊಂಡು ಬಂದ್ರಿ, ವೇದದ ಬಳಿಗೆ ಬಂದ್ರಿ, ಯಜ್ಞದ ಬಳಿಗೆ ಬಂದ್ರಿ, ವೇದ ಯಜ್ಞ ಬಂದ ಮೇಲೆ ದಕ್ಷಿಣೆ ಯಾಕೆ ಬಿಟ್ರಿ ಅಂತ ಕೇಳಿದ್ನಂತೆ ಕೃಷ್ಣ. ವೇದ ಯಜ್ಞ ಬಂದ ಮೇಲೆ ದಕ್ಷಿಣೆ ಯಾಕೆ ಬಿಟ್ರಿ? ಅದು ಒಂದು ಇದೆ ಅಲ್ಲ ಮೆಟ್ಲು. ಆ ಯಜ್ಞ ವೇದ ಬಂದ ಮೇಲೆ ದಕ್ಷಿಣೆ ಬರಲೇಬೇಕು, ದಕ್ಷಿಣಾಭಿಸಾಕಂ ಅಂತ ತಿದ್ದುಪಡಿ ಮಾಡಿಬಿಟ್ನಂತೆ. ಕೂಡಲೇ ನಾರದರು ಕೃಷ್ಣನ ತಿದ್ದುಪಡಿಯನ್ನು ಒಪ್ಪಿಕೊಂಡು ದಕ್ಷಿಣಾಭಿಸಾಕಂ ತ್ವಂ ಧನ್ಯ ಆಶ್ಚರ್ಯ ಅಂತ ಹೀಗೆ ಕಥೆಯನ್ನು ಸ್ಪಷ್ಟಪಡಿಸ್ತದೆ. ದಕ್ಷಿಣಾಭಿಸ್ಸಹೇತ್ತೇವಂ ಪರ್ಯಾಪ್ತಂ ವಚನಂ ಮಮ ಯಜ್ಞಾನಾಂ ಹಿ ಗತಿರ್ವಿಷ್ಣು ಸರ್ವೇಷಾಂ ಸಹ ದಕ್ಷಿಣಃ. ಮನೆಯಲ್ಲಿ ಮಾಡುವ ಯಾವುದೇ ಯಜ್ಞಗಳಿಗೆ ಮುಖ್ಯ ದೇವತೆ ಅಂದರೆ ನಾರಾಯಣ. ಆ ಎಲ್ಲ ದೇವತೆ ಭಗವಂತನ ಪರಿವಾರದವರಾಗಿರ್ತಾರೆ ಉಳಿದವರು. ಅಂಥ ಯಜ್ಞ ನಡಿಬೇಕಾದ್ರೆ ದಕ್ಷಿಣ ಇಲ್ಲದೆ ಮಾಡಬಾರ್ದಂತ. ಸಹ ದಕ್ಷಿಣ, ದಕ್ಷಿಣಾ ಸಹಿತನಾಗಿ ವಿಷ್ಣು ಯಜ್ಞಗಳಿಂದ ಪ್ರತಿಪಾದ್ಯ. ದಕ್ಷಿಣ ಅಂದರೆ ಯಾರು? ದಕ್ಷಿಣ ಅಂತ ಲಕ್ಷ್ಮೀ ದೇವಿಯ ಒಂದು ರೂಪ ಅಂತ. ಅವಳಿಗೆ ದಕ್ಷಿಣ ಅಂತ ಹೆಸರು, ಒಂದು ರೂಪ ಇದೆ. ಅವಳಿಂದ ಸಹಿತನಾಗಿರ್ತಾನೆ. ಯಾಕೆ ಅವಳಿಗೆ ದಕ್ಷಿಣ ಅಂತ ಹೆಸರು? ಭಗವಂತನ ದೇಹದ ಅರ್ಧದಷ್ಟು ಆಲಿಂಗನ ಮಾಡಿಕೊಂಡಿದ್ದಾನೆ. ಪತಿ ಪತ್ನಿಯರಲ್ಲಿ ಆಲಿಂಗನ ಅಂತ ನಡೀತದೆ. ಹಾಗೆ ಭಗವಂತ ಲಕ್ಷ್ಮಿಯನ್ನ ದಕ್ಷಿಣಾ ರೂಪದಲ್ಲಿದ್ದವಳನ್ನು ಆಲಿಂಗನ ಹೇಗೆ ಮಾಡ್ಕೊಂಡಿದ್ದಾನೆ ಅಂದರೆ, ದೂರದಿಂದ ನೋಡಿದರೆ ಅರ್ಧ ಲಕ್ಷ್ಮಿ ಅರ್ಧ ವಿಷ್ಣು ಕಾಣಿಸ್ತಾನಂತ, ಅಷ್ಟು ಆಲಿಂಗನ ಮಾಡ್ಕೊಂಡಿದ್ದಾನೆ. ಸಂಸ್ಕೃತದಲ್ಲಿ ದಕ್ಷಿಣ ಅಂದರೆ ಬಲಭಾಗ ಅಂತ ಅರ್ಥ.
ಯಾವ ಲಕ್ಷ್ಮಿಯ ಬಲಭಾಗದಲ್ಲಿ ಭಗವಂತ ಗಟ್ಟಿ ಆಲಿಂಗಿಸ್ಕೊಂಡು ಅರ್ಧಾಲಿಂಗನ ಅರ್ಧನಾರೀಶ್ವರ ಅಂತಾರಲ್ಲ, ಆ ರೂಪ ದಕ್ಷಿಣಾ ರೂಪ. ಆ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿ ಅಂದರೆ, ಯಜ್ಞಯಾಗಗಳನ್ನು ಮಾಡಿದ ಬಳಿಕ ವಿಪ್ರರಿಗೆ ಕೊಡುವ ದಕ್ಷಿಣೆ ಇದೆಯಲ್ಲ, ಅದಕ್ಕೆ ಅವಳ ಅಭಿಮಾನಿ ಅಂತ. ಹಾಗಾಗಿ ಆ ಸ್ತರ ಬಿಟ್ಟು ಬರೋ ಹಾಗಿಲ್ಲ. ದಕ್ಷಿಣಾಭಿಸಾಕಂ ತ್ವಂ ಧನ್ಯ ಆಶ್ಚರ್ಯ ಅಂತ ವಿವರಣೆ ಕೊಟ್ಬಿಟ್ರಂತ. ಇಲ್ಲಿರುವ ಸಂದರ್ಭ, ವೇದಗಳು ಲಕ್ಷ್ಮಿನೇ. ವೇದ ಅಂದ್ರು ಲಕ್ಷ್ಮಿ, ಯಜ್ಞ ಅಂದ್ರು ಯಜ್ಞ ಅಭಿಮಾನಿಯಾದವಳು ಲಕ್ಷ್ಮಿ, ದಕ್ಷಿಣ ಅಂದ್ರು ಲಕ್ಷ್ಮಿ ಅಂತ. ಮೂರು ಲಕ್ಷ್ಮೀ ರೂಪದ ವಿಶೇಷ ಕಥೆ ಇದು ಅಂತ ವಿವರಣೆ ಕೊಡ್ತಾರೆ ಭಗವತ್ಪಾದ. ಆದರೆ ಇನ್ನು ಉಳಿದದ್ದೆಲ್ಲ ಏನು ಅಂತ ಗೊತ್ತಾಗಲಿಲ್ಲ. ಪರ್ವತದ ಬಳಿಗೆ ಬಂದರು, ಸಮುದ್ರದ ಬಳಿಗೆ ಬಂದರು, ಆಮೆ ಬಳಿಗೆ ಬಂದರು ನಾರದರು. ಇವುಗಳ ಕಥೆ ಏನು? ಇದೊಂದು ಒಗಟಿನ ಕಥೆ ಅಂತದೆ ಹರಿವಂಶ. ಅಧ್ಯಾತ್ಮ ಇದೆ, ಮಹಾಭಾರತ ಅಂದಮೇಲೆ ಆಧ್ಯಾತ್ಮಿಕವಾಗಿರುವಂಥ ಗ್ರಂಥ, ಒಗಟಿನ ಕಥೆ ಇದು. ಅದನ್ನು ವಿಸ್ತಾರ ಮಾಡಬೇಕು ಅಂದಾಗ ಮಧ್ವಾಚಾರ್ಯರು ಈ ಚರಿತ್ರೆಯನ್ನು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತಗೊಂಡು ಹೇಗೆ ಅರ್ಥೈಸ್ಕೊಳ್ಬೇಕು ಸಜ್ಜನರು ಇದನ್ನು. ಇಲ್ಲಿ ತಾರತಮ್ಯ ಇದೆ, ಭಗವಂತನ ಸರ್ವೋತ್ತಮತೆ ತರತಮ ಭಾವದೊಂದಿಗೆ ತಿಳ್ಕೊಳ್ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾಳೆ ಮಂಗಳದ ಸುಸಂದರ್ಭದಲ್ಲಿ ಧನ್ಯಾಶ್ಚರ್ಯ ಉಪಾಖ್ಯಾನದ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.